ಅದ್ಭುತವಾಗಿದೆ ಅಂದ್ಕೊಳ್ತಿದ್ದೀನಿ. ನಿಮ್ಮೆಲ್ಲರ ಒಂದು ಪಯಣ ಇಷ್ಟು ದಿನ ಒಂದು ವಿಶೇಷವಾಗಿ ಪಯಣ ಸಾಗ್ತಾ ಇದೆ. ಇವತ್ತಿನ ಮುಂದಿನ ಒಂದು ಪಯಣನ ನೋಡೋಣ. ಲೈಫ್ ಟ್ರಾನ್ಸ್ಫಾರ್ಮೇಷನ್ ವರ್ಕ್ಶಾಪಲ್ಲಿ ದಿನೇ ದಿನ ನಮ್ಮ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ ಅಂದ್ಕೊಳ್ತಾ ಇದ್ದೀನಿ. ಒಂದು ಸಣ್ಣ ಹುಳುವಾಗಿದ್ದರೂ ಚಿಟ್ಟೆ ಆಗ್ತಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಇದರ ಒಂದು ಅರಿವು ನೀವೆಲ್ಲರಿಗೂ ಸಹಿತ ಮೂಡ್ತಾ ಇದೆ. ಎಲ್ಲ ಫಲವತ್ತಾದ ಅಂಶಗಳನ್ನ ನೋಡ್ತಾ ಬರ್ತಾ ಇದ್ದೀವಿ. ಇನ್ನು ಕೆಲವೇ ಫಲವತ್ತಾದ ಅಂಶಗಳಿದೆ. ಅದನ್ನು ನೋಡಿದಾಗ ನಮಗೆ ಕಂಪ್ಲೀಟ್ ಒಂದು ಫುಲ್ ಪಿಕ್ಚರ್ ಸಿಗುತ್ತೆ, ನಮ್ಮ ಜೀವನ ನಾವು ಹೇಗೆ ರೂಪಿಸ್ಕೋಬೇಕು ಅಂತ. ಇವಾಗ ಇವತ್ತಿನ ಒಂದು ಫಲವತ್ತಾದ ಅಂಶ, ಮೊದಲನೇ ಬಹುಮುಖ್ಯವಾದ ಫಲವತ್ತಾದ ಅಂಶ ನೋಡೋಣ. ಅದೇನೆ ಎಸ್ ಫ್ರೆಂಡ್ಸ್, ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ. ಏನಿದು ಜವಾಬ್ದಾರಿ? ನಾನು ಎಷ್ಟು ಜವಾಬ್ದಾರಿಯುತ ವ್ಯಕ್ತಿ? ನಾನು ಜವಾಬ್ದಾರಿ ತಗೊಳ್ಳೋದ್ರಿಂದ ನನಗೆ ಫಲವತ್ತತೆ ಹೆಚ್ಚಾಗುತ್ತೋ ಬರ್ಡ್ ಹೆಚ್ಚಾಗುತ್ತೋ ಅದನ್ನ ನೋಡೋಣ. ಏನಿದು ಜವಾಬ್ದಾರಿ? ಯಾರ ಮೇಲೆ ಜವಾಬ್ದಾರಿ ತಗೋಬೇಕು? ಯಾವುದಕ್ಕೆ ಜವಾಬ್ದಾರಿ ತಗೋಬೇಕು? ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ನನ್ನ ಮೇಲೆ ನನಗೆ ಜವಾಬ್ದಾರಿ ಇದೆಯೇ? ನನ್ನ ಪ್ರತಿ ಜೀವನದ ಜವಾಬ್ದಾರಿನ ನಾನು ತಗೊಂಡಿದ್ದೀನಾ? ಅಥವಾ ಊಟ ಮಾಡಿದ್ರೆ ನನ್ನ ಹೊಟ್ಟೆ ತುಂಬುತ್ತಾ, ನಾನು ಊಟ ಮಾಡಿದ್ರೆ ಬೇರೆ ಹೊಟ್ಟೆ ತುಂಬುತ್ತಾ ಅಂದಮೇಲೆ ನಾನು ಯಾಕೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಕು? ನನ್ನ ಸಂಪೂರ್ಣವಾದ ಜವಾಬ್ದಾರಿನ ನಾನು ತಗೊಂಡಿದ್ದೀನಾ? ಎಲ್ಲ ವಿಷಯದಲ್ಲಿ ಜವಾಬ್ದಾರಿ ನಾನು ತಗೊಂಡಿದ್ದೀನಾ? ಈ ಜವಾಬ್ದಾರಿ ಅಂತಕ್ಕಂಥದ್ದು ತುಂಬಾ ದೊಡ್ಡ ಅಂಶ ಇದೆ. ಒಬ್ಬ ಸಕ್ಸಸ್ಫುಲ್ ಲೈಫನ್ನ ಲೀಡ್ ಮಾಡೋದಕ್ಕೆ, ಯಶಸ್ವಿ ಆಗೋದಕ್ಕೂ ಅಷ್ಟೇ, ಜೀವನ ನಡೆಸೋದಕ್ಕೂ ಒಂದು ಬೇಸಿಕ್ ರಿಕ್ವೈರ್ಮೆಂಟ್, ಜೀವಿಸೋದಕ್ಕೆ ನನ್ನ ಜವಾಬ್ದಾರಿ ನಾನು ತಗೋಬೇಕಾಗಿದೆ. ಆದ್ರೆ ಇವತ್ತು ನನ್ನ ಜವಾಬ್ದಾರಿನ ನಾನು ಎಸ್ಕೇಪ್ ಆಗ್ತಾ ಇರ್ತೀನಿ. ನನ್ನ ಬಗ್ಗೆನೂ ನಾನು ಜವಾಬ್ದಾರಿ ತಗೊಳ್ಳೋದಿಲ್ಲ, ನಾನು ಇನ್ನೊಬ್ಬರ ಬಗ್ಗೆನೂ ಜವಾಬ್ದಾರಿ ತಗೊಳ್ಳಲ್ಲ. ಬೇರೆಯವರು ನನ್ನ ಜವಾಬ್ದಾರಿ ತಗೋಬೇಕು ಅಂತ ನಾನು ನಿರೀಕ್ಷೆ ಮಾಡ್ತಾ ಇರ್ತೀನಿ. ಎಲ್ಲೋ ಕಡೆ ಅವ್ರ ಜವಾಬ್ದಾರಿ ತಗೊಳಕ್ ಬಂದಾಗ ಅವ್ರ ಜವಾಬ್ದಾರಿ ಅವ್ರು ತಗೊಳ್ಳಿ ಅಂತಾನು ಹೇಳ್ತಿರ್ತೀನಿ. ಚೆಕ್ ಮಾಡ್ಕೊಳ್ಳಿ ಮೈಕ್ರೋ ಲೆವೆಲ್. ಎಲ್ಲೆಲ್ಲಿ ಜವಾಬ್ದಾರಿ ತಗೊಂಡಿದ್ದೀರಾ ಅದನ್ನ ನೋಡಬೇಡಿ. ಅಗೇನ್ ನನ್ನ ಒಂದು ರಿಕ್ವೆಸ್ಟ್, ಇವತ್ತು ಎಲ್ಲರೂ ಸಹಿತ ನಿಮ್ಮ ಒಂದು ಶೇರಿಂಗ್ಸ್ ಅಲ್ಲಿ ಫಲವತ್ತತೆ ಅಂಶನ ಹಂಚ್ಕೊಳ್ತಾ ಇರ್ತೀರಾ. ನನ್ನ ಹತ್ರ ಆಲ್ರೆಡಿ ಇಷ್ಟು ಜವಾಬ್ದಾರಿ ಇದೆ, ಈ ಅಂಶಗಳು ಆಲ್ರೆಡಿ ಇದೆ ಅಂತ ಶೇರ್ ಮಾಡ್ಕೊಳ್ತಿದ್ದೀರಾ. ಫ್ರೆಂಡ್ಸ್, ಇಲ್ಲಿ ಎಷ್ಟು ಇದೆ ಅದನ್ನ ನೋಡೋ ಆಗಿಲ್ಲ, ಇನ್ನೂ ಎಷ್ಟು ನಾವು ಪಡ್ಕೋಬೇಕಾಗಿದೆ, ಅದಕ್ಕೆ ನನ್ನ ಜವಾಬ್ದಾರಿ ಏನು? ತುಂಬಾ ಜನ ಹೇಗೆ ಅಟೆಂಡ್ ಮಾಡ್ತಿರ್ತೀರಾ ಈ ಒಂದು ಲೈಫ್ ಟ್ರಾನ್ಸ್ಫಾರ್ಮೇಷನ್ ವರ್ಕ್ಶಾಪ್ ಅಂದ್ರೆ, ಇದು ನನ್ನ ಹತ್ರ ಇದೆ, ಇದು ನನ್ನ ಹತ್ರ ಇದೆ, ಇದು ನನ್ನ ಹತ್ರ ಇದೆ ಅಂತ ಟಿಕ್ ಮಾಡ್ತಿರ್ತೀರಾ ಫಲವತ್ತಾದ ಅಂಶನ. ಫ್ರೆಂಡ್ಸ್, ಅದಿರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ, ಎಲ್ಲರಲ್ಲೂ ಝೀರೋ ಇಲ್ಲ. ಆದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿದ್ಯಾ? 100 ಕಡೆ ಇದೆಯಾ? ಈಗ ಜವಾಬ್ದಾರಿ ಏನ್ ಗೊತ್ತಾ? ನಿಮ್ಮ ಹತ್ರ ಈಗ ಎಷ್ಟಿದೆ ಅದನ್ನ ನೋಡೋದಲ್ಲ, ಇನ್ನೆಷ್ಟು ಇರ್ಬೇಕಿತ್ತು ಅದ್ರ ಜವಾಬ್ದಾರಿನ ತಗೊಳಕಾಗತ್ತಾ? 50 ಇದೆ, ಇನ್ನ 50 ಜವಾಬ್ದಾರಿ ಯಾರು ತಗೋಬೇಕು? ನಾನು ಒಬ್ಬ ವ್ಯಕ್ತಿನ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ 50%, ಇನ್ನ 50% ಹೇಗೆ? ಆ ವ್ಯಕ್ತಿನಲ್ಲಿ ಏನೋ ಇದೆ, ನನ್ನಲ್ಲಿ ಏನೋ ಇದೆ. ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು. ನನ್ನ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ನಾನು ಇನ್ನೇನೇನು ಮಾಡ್ಬೋದು ಅದು ಜವಾಬ್ದಾರಿ. ನಾನು ಇನ್ನ ಯಾವ ರೀತಿ ಹೊಸ ಸಾಧ್ಯತೆನ ಸೃಷ್ಟಿ ಮಾಡ್ಬೋದು ಅದು ನಂದು ಜವಾಬ್ದಾರಿ ಅಂದ್ಕೊಂಡ್ರೆ ನಾನು ಹೊಸ ಸಾಧ್ಯತೆನ ನೋಡ್ತೀನಿ. ನನ್ನ ಜವಾಬ್ದಾರಿ ಅಲ್ಲ ಅಂದ್ರೆ ನಾನು ಬರ್ಡಿಗೆ ಹೋಗ್ಬಿಡ್ತೀನಿ. ಇದು ನನ್ನ ಜವಾಬ್ದಾರಿ, ನಾನು ಮಾಡ್ಬೇಕಿತ್ತು ಅಂದ್ರೆ ಅದಾದ್ರೆ ಖುಷಿ ಪಡ್ತೀನಿ, ಆಗದೆ ಇದ್ರು ಸಹಿತ ಓಕೆ ನಾನು ಮಾಡ್ಬೇಕಿತ್ತು, ಪರವಾಗಿಲ್ಲ, ನನ್ನ ಕೈಲಿ ಆಗಿಲ್ಲ ಅಂದ್ಬಿಟ್ಟು ನಾನು ಅಟ್ಲೀಸ್ಟ್ ಸಮಾಧಾನದಲ್ಲಿ ಇರ್ತೀನಿ. ಅದೇ ನನ್ನ ಜವಾಬ್ದಾರಿ ಇಲ್ಲ ಅಂದ್ರೆ ನಾನು ದೂರ್ತಾ ಇರ್ತೀನಿ, ನೀನ್ ಮಾಡ್ಬೇಕಿತ್ತು, ನೀನ್ ಮಾಡ್ಲಿಲ್ಲ ನೋಡು, ನೀನ್ ಮಾಡ್ಲಿಲ್ಲ ನೋಡು ಅಂತ. ನಾನು ಜವಾಬ್ದಾರಿ ತಗೊಂಡ್ರೆ ಅದನ್ನ ನೆರವೇರ್ಸೋಕೆ ಏನೇನ್ ಬೇಕೋ ಅದನ್ನ ಆಕ್ಷನ್ಗೆ ತಗೊಳ್ತೀನಿ. ನಾನು ಜವಾಬ್ದಾರಿ ತಗೊಳ್ಳಿಲ್ಲ ಅಂದ್ರೆ ನಾನು ಈಸಿಯಾಗಿ ಎಸ್ಕೇಪ್ ಆಗ್ತಾ ಇರ್ತೀನಿ. ಇದೇ ತರ ನಮ್ಮ ಜೀವನದಲ್ಲಿ ಎಷ್ಟೋ ವಿಷಯಗಳು ನಾನು ಜವಾಬ್ದಾರಿ ತಗೊಳ್ದಲೆ ನಾನು ಅವಕಾಶದಿಂದ ವಂಚಿತ ಆಗಿದ್ದೀನಿ, ನನ್ನ ಬೆಳವಣಿಗೆ ಕುಂಠಿತ ಆಗಿದೆ. ಅದನ್ನ ನೋಡ್ಕೊಳಕ್ಕಾಗ್ತಿದ್ಯಾ ನೋಡಿ. ಎಲ್ಲದಕ್ಕೂ ನಾನೇ ಹೊಣೆ ಅಂತಕ್ಕಂಥದ್ದು. ನನ್ನ ಜೀವನ ನಾನೇ ನಿಭಾಯಿಸಬೇಕು. ಇದು ನನ್ನ ಫ್ಯಾಮಿಲಿ, ಇದು ನನ್ನ ಕಂಪನಿ, ನನ್ನ ಟೀಮ್, ನಾನೇ ಹೊಣೆ. ನನ್ನ ಜವಾಬ್ದಾರಿನ ನಾನು ತಗೊಂಡಿದ್ರೆ ಮಾತ್ರ ನಾನು ಇನ್ನೊಬ್ರು ಜವಾಬ್ದಾರಿ ತಗೊಳಕಾಗುತ್ತೆ. ತುಂಬಾ ಜನಗಳಿಗೆ ನನ್ನ ಜವಾಬ್ದಾರಿ ನಾನು ತಗೊಳಕ್ ಆಗದಿರೋದ್ರಿಂದ ಇನ್ನೊಬ್ರು ಜವಾಬ್ದಾರಿ ತಗೊಳಕ್ ಆಗ್ತಿಲ್ಲ. ಒಂದು ಡಿಸಿಪ್ಲಿನ್ ಇರಬೇಕು, ಅದಕ್ಕೂ ನಂದೇ ಜವಾಬ್ದಾರಿ. ಇಲ್ಲೊಂದು ನೋಡ್ತಿದ್ರ ಪಿಕ್ಚರ್, ಒಂದು ನಾಯಿ ತನ್ನ ಕಕ್ಕನ ತಾನೇ ಕ್ಲೀನ್ ಮಾಡ್ಕೊಳ್ತಾ ಇದೆ. ದಟ್ ಇಸ್ ಕಾಲ್ಡ್ ರೆಸ್ಪಾನ್ಸಿಬಲ್. ನಾನ್ ಮೆಸ್ಅಪ್ ಮಾಡಿದ್ದೀನಿ, ಅದು ನಾನೇ ಕ್ಲಿಯರ್ ಮಾಡಬೇಕು. ಇದು ನನ್ನ ಜನ್ಮ, ನಾನೇ ಸೆಟ್ರೇಟ್ ಮಾಡ್ಕೋಬೇಕು. ಪ್ರತಿ ಕ್ಷಣ ನನ್ನ ಜೊತೆನೆ ನಾನಿರೋದು ಅಂದಮೇಲೆ ಆ ನನ್ನ ಜೊತೆ ನಾನಿರೋದಕ್ಕೆ ನಾನು ರೆಸ್ಪಾನ್ಸಿಬಲ್ ಆಗಿರ್ಬೇಕು. ನಾನು ಹೇಗಿರ್ಬೇಕು ಅಂತ ನನ್ನ ಸಂಪೂರ್ಣ ಯಶಸ್ಸಿಗೆ ನಾನೇ ಜವಾಬ್ದಾರಿ, ನನ್ನ ಸಂಪೂರ್ಣ ಸಮಾಧಾನಕ್ಕೆ ನಾನೇ ಜವಾಬ್ದಾರಿನ 100 ಕಡೆ ತಗೊಂಡು ಹೋಗೋದಕ್ಕೂ ನಾನೇ ಜವಾಬ್ದಾರಿ ತಗೋಬೇಕು. ಎಲ್ಲ ಬರ್ಡ್ ಅಂಶನ
000 ಕಡೆ ತಗೊಂಡು ಹೋಗೋಕ್ಕೂ ನಾನೇ ಜವಾಬ್ದಾರಿ ತಗೋಬೇಕು. ಅಂಡ್ ಎದುರುಗಡೆ ಇರೋ ವ್ಯಕ್ತಿ ನನಗೆ ಸ್ಪಂದಿಸ್ತಿಲ್ಲ ಅಂದ್ರೆ ಅದಕ್ಕೂ ನಾನೇ ಜವಾಬ್ದಾರಿ. ಎದುರುಗಡೆ ಇರೋ ವ್ಯಕ್ತಿ ನನ್ನ ಮಾತು ಕೇಳ್ತಿಲ್ಲ ಅಂದ್ರೆ ಅದಕ್ಕೂ ನಾನೇ ಜವಾಬ್ದಾರಿ. ಆ ವ್ಯಕ್ತಿ ನನ್ನ ಮಾತು ಕೇಳೋ ಹಾಗೆ ನಾನು ಇನ್ನೇನ್ ಜವಾಬ್ದಾರಿ ತಗೋಬಹುದು? ಆ ವ್ಯಕ್ತಿ ಸಕ್ಸಸ್ ಆಗೋದಕ್ಕೆ ನಾನೇನ್ ಮಾಡ್ಬೋದು? ತುಂಬಾ ಜನ ಏನ್ ಮಾಡ್ತೀವಿ ಗೊತ್ತಾ, ಎಸ್ಪೆಷಲಿ ನಮ್ಮ ಮೋದಿ ಕೇರ್ ನಲ್ಲಿ ಕನ್ಸಲ್ಟೆಂಟ್ ಅಂಡ್ ಲೀಡರ್ಸ್ ಮಾಡ್ತಿರ್ತಾರೆ. ನಾನೇನ್ ಮಾಡ್ಬೇಕಾಗುತ್ತೆ, ಅವನೇನು ಮಾಡ್ಲಿಲ್ಲ, ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ಈಸಿಯಾಗಿ ನಾವು ಎಸ್ಕೇಪ್ ಆಗ್ತೀವಿ. ಅವನಿಗೆ ಬೇಕಿದ್ರೆ ಅವ್ನು ತಗೊಳ್ತಾನೆ, ಅವ್ನು ಸಕ್ಸಸ್ ಆದ್ರೆ ಅದಕ್ಕೆ ನಾನು ಕಾರಣ ಅಂತೀನಿ. ಅವನೇನು ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ, ಅದು ಅವನೇನು ಮಾಡ್ಲಿಲ್ಲ ಅದಕ್ಕೆ ಅಂದ್ಬಿಡ್ತೀನಿ. ಆದ್ರೆ ಜವಾಬ್ದಾರಿ ಅಂದ್ರೆ ಏನು? ಆ ವ್ಯಕ್ತಿಗೆ ನಾನು ಇನ್ನೇನು ಮಾಡ್ಬೋದಿತ್ತು, ಆ ವ್ಯಕ್ತಿ ಸಕ್ಸಸ್ ಆಗೋದಕ್ಕೆ ನಾನು ಇನ್ನೇನು ಮಾಡ್ಬೋದಿತ್ತು. ನನ್ನ ಜವಾಬ್ದಾರಿ ತಗೊಂಡ ನಂತರ ನಾನು ಇನ್ನೊಬ್ರು ಜವಾಬ್ದಾರಿ ತಗೊಳ್ತಾ ಹೋಗ್ತೀನಿ. ಈ ಜವಾಬ್ದಾರಿ ಹೇಗಪ್ಪ ಅಂದ್ರೆ ಯಾರು ಬಂದ್ಬಿಟ್ಟು ನಿಮಗೆ ಕೊಡೋದಿಲ್ಲ. ಇಟ್ ಈಸ್ ಅನ್ ಎಕ್ಸ್ಟ್ರಾ ಇನ್ವಿಟೇಷನ್. ಯಾರು ಕೊಡಲ್ಲ, ನನಗೆ ನಾನೇ ಇನ್ವೈಟ್ ಮಾಡ್ಕೋಬೇಕು. ನಾನೇ ಎಕ್ಸ್ಟ್ರಾ ಜವಾಬ್ದಾರಿ ತಗೋಬೇಕು. ಫಸ್ಟ್ ನನ್ನ ಜವಾಬ್ದಾರಿ, ನನ್ನ ಫ್ಯಾಮಿಲಿ, ಅದು ಎಕ್ಸ್ಪ್ಯಾಂಡ್ ಆಗ್ತಾ ಆಗ್ತಾ ನನ್ನ ಕಂದ, ನನ್ನ ರಿಲೇಟಿವ್ಸ್, ನನ್ನ ಫ್ರೆಂಡ್ಸ್, ನನ್ನ ಊರು, ನನ್ನ ತಾಲೂಕು, ನನ್ನ ಜಿಲ್ಲೆ, ರಾಜ್ಯ, ದೇಶ, ಮನುಕುಲ. ಇದೇ ತರ ಎಲ್ಲ ಮಹಾನ್ ವ್ಯಕ್ತಿಗಳು ಅವರವರ ಏರಿಯಾನ ಸ್ಪ್ರೆಡ್ ಮಾಡ್ತಾ ಮಾಡ್ತಾ ಹೋಗಿರೋದು. ಯಾರೆಲ್ಲ ಯಶಸ್ವಿ ವ್ಯಕ್ತಿಗಳಿದ್ದಾರೆ ಅವರು ದೊಡ್ಡದಾಗಿ ಅವರವರ ಜವಾಬ್ದಾರಿನ ಅವ್ರು ನಿಭಾಯಿಸಿದ್ದಾರೆ. ಆ ಜವಾಬ್ದಾರಿ ಅವ್ರು ತಗೊಂಡಿದ್ದಕ್ಕೆ ಏನೆಲ್ಲ ಸಮಸ್ಯೆಗಳು ಆಗ್ತಿದೆ ಅದೆಲ್ಲದಕ್ಕೂ ನಾನೇ ಕಾರಣ, ಆ ಕಾರಣಕ್ಕೆ ಆ ಸಮಸ್ಯೆಗೆ ನಾನೇ ಏನಾದ್ರೂ ಹೊಸ ಸಾಧ್ಯತೆ ಕಂಡುಹಿಡಿಬೇಕು ಅಂತ ಜವಾಬ್ದಾರಿ ತಗೊಂಡು ಅದಕ್ಕೆ ಪರಿಹಾರನ ಕಂಡುಹಿಡಿದಿದ್ದಾರೆ. ದಟ್ ಈಸ್ ಕಾಲ್ಡ್ ಮಹಾನ್ ವ್ಯಕ್ತಿಗಳು. ಫ್ರೀಡಮ್ ಫೈಟರ್ಸ್ ಇದು ನನ್ನ ಜವಾಬ್ದಾರಿ, ನಾನು ಫ್ರೀಡಮ್ ಕೊಡಿಸ್ಬೇಕು ಅಂತ ತಗೊಂಡ್ರು. ಒಬ್ಬ ಸೈಂಟಿಸ್ಟ್ ಇದು ನನ್ನ ಜವಾಬ್ದಾರಿ, ಒಬ್ಬ ಬಲ್ಬ್ ಕಂಡು ಹಿಡಿಬೇಕು ಅಂತ ತಗೊಂಡ್ರು. ಇದು ನನ್ನ ಜವಾಬ್ದಾರಿ, ಜನಗಳು ಮಾತಾಡಬೇಕು ಅಂತ ಮೊಬೈಲ್ ಕಂಡಿಡಿದ್ರು. ಇದು ನನ್ನ ಜವಾಬ್ದಾರಿ, ಜನಗಳು ಹಾರಾಡ್ತಾರ ನೋಡ್ಬೇಕು ಅಂತ. ಎಲ್ಲದಕ್ಕೂ ಸಹಿತ ಜವಾಬ್ದಾರಿ ತಗೊಂಡಾಗ ನನಗೆ ದಾರಿಗಳು ಕಾಣುತ್ತೆ. ನನ್ನ ಜವಾಬ್ದಾರಿನಲ್ಲಿದ್ರೆ ನನ್ನ ಮನಸ್ಸು ಫಲವತ್ತಾಗಿರುತ್ತೆ, ನನ್ನ ಮೈಂಡ್ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡುತ್ತೆ. ನೆಸೆಸಿಟಿ ಇಸ್ ಅ ಮದರ್ ಆಫ್ ಇನ್ವೆನ್ಷನ್ ಅಂತ ಸ್ಟೇಟ್ಮೆಂಟ್ ಇದೆಯಲ್ವಾ. ಜವಾಬ್ದಾರಿ ಇದ್ರೆ ಅದು ನೆಸೆಸಿಟಿ ಇದ್ದಾಗೆ ನನಗೆ ಅದನ್ನ ಇನ್ವೆಂಟ್ ಮಾಡ್ತೀನಿ. ನಾನು ಎಲ್ಲದನ್ನು ನನ್ನ ದಾರಿನ ನಾನೇ ಕಂಡುಹಿಡ್ಕೊಳ್ತೀನಿ. ನಾನು ಯಾರನ್ನು ದೂರೋದಿಲ್ಲ. ಜವಾಬ್ದಾರಿ ಅಂದ್ರೆ ನಾನೇನೇನೇನು ಮಾಡಬೇಕು, ನನ್ನ ಕೈಲಿ ಏನಿದೆ, ಎದುರುಗಡೆ ವ್ಯಕ್ತಿ ಏನು ಮಾಡ್ಬೇಕಲ್ಲ, ನನ್ನ ಕೈಲಿ ಏನಿದೆ, ನಾನು ಇನ್ನೇನ್ ಮಾಡ್ಬೋದು ನಾನು ಜವಾಬ್ದಾರಿ ನೋಡ್ತಾ ಇರ್ತೇನೆ. ಹೀಗಾಗಿ ಈ ಜವಾಬ್ದಾರಿ ಅಂತಕ್ಕಂಥದ್ದು ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿರೋ ಅಂಶ. ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ಆ ಒಂದು ಜವಾಬ್ದಾರಿ ಎಷ್ಟಿದೆ, ಹೇಗೆ ನಾನು ಜವಾಬ್ದಾರಿಯುತ ವ್ಯಕ್ತಿ ಆಗಿದ್ದೀನಿ ಅಂತಕ್ಕಂಥದ್ದು ನೋಡ್ತಾ ಹೋಗಿ. ನೀವು ಒಬ್ಬ ಜವಾಬ್ದಾರಿತ ವ್ಯಕ್ತಿ ಆದ್ರೆ ನೀವೊಬ್ಬ ಲೀಡರ್ ಆಗ್ತೀರಾ. ಒಬ್ಬ ಲೀಡರ್ ಆಲ್ವೇಸ್ ಈ ಟೇಕ್ಸ್ ಅ ರೆಸ್ಪಾನ್ಸಿಬಿಲಿಟಿ. ಲೀಡ್ ಮಾಡ್ತಾನೆ, ಲೀಡ್ ಬೈ ಎಕ್ಸಾಂಪಲ್. ಜವಾಬ್ದಾರಿ ಇಲ್ಲ ಅಂದ್ರೆ ಅವ್ನು ಫಾಲೋವರ್ ಆಗ್ಬಿಡ್ತಾನೆ. ನಾನು ಒಬ್ಬ ಟೀಮ್ನ ಲೀಡ್ ಮಾಡಬೇಕು, ರಾಜ್ಯನ ಲೀಡ್ ಮಾಡಬೇಕು, ದೇಶನ ಲೀಡ್ ಮಾಡಬೇಕು ಅಂತ ತಗೊಳ್ತಾರೆ. ಅದು ಸ್ಟಾರ್ಟಿಂಗ್ ಅಲ್ಲಿ ಒಂದೊಂದೇ ಮಾಡ್ತಾ ಹೋಗಿ. ನನ್ನ ಮನೆಗೆ ನಾನು ಜವಾಬ್ದಾರಿ ತಗೊಂಡ್ರೆ ಸಾಕು, ನನ್ನ ಒಬ್ಬ ವ್ಯಕ್ತಿಗೆ ಜವಾಬ್ದಾರಿ ತಗೊಂಡ್ರು ಅಲ್ಲಿ ಗ್ರೋತ್ ಆಗ್ತಾ ಹೋಗುತ್ತೆ. ಅದು ಆಡಾಗ್ತಾ ನೆಕ್ಸ್ಟ್ ಲೆವೆಲ್ ನಾವು ಹೋಗ್ತೀವಿ. ನನ್ನ ಪ್ರಕಾರ ಈ ಜವಾಬ್ದಾರಿ ಅಂತಕ್ಕಂಥದ್ದು ಒಂದು ರಿಲೇಶನ್ಶಿಪ್ ಅಲ್ಲಿ, ಯಾವುದೇ ಒಂದು ರಿಲೇಶನ್ಶಿಪ್ ಅಲ್ಲಿ ಬ್ರೇಕ್ ಆಗ್ತಿರ್ಬೇಕಾದ್ರೆ ಒಬ್ರು ಜವಾಬ್ದಾರಿ ತಗೊಂಡ್ರೆ ಸಾಕು. ನಾನು ಟ್ರಾನ್ಸ್ಫಾರ್ಮ್ ಆಗ್ತೀನಿ, ನಾನು ಟ್ರಾನ್ಸ್ಫಾರ್ಮ್ ಆಗೋ ಜವಾಬ್ದಾರಿ ತಗೊಳ್ತೀನಿ, ನಾನು ಒಂದು ಎಕ್ಸ್ಟ್ರಾ ಸ್ಟೆಪ್ ತಗೊಳ್ತೀನಿ ಅಂದ್ರೆ ಆಟೋಮೆಟಿಕ್ ಆಗಿ ಇನ್ನೊಬ್ಬ ವ್ಯಕ್ತಿ ಅವರು ಅದನ್ನ ಫಾಲೋ ಮಾಡ್ತಾರೆ. ನಾನು ಜವಾಬ್ದಾರಿ ತಗೊಳ್ಳಲ್ಲ, ಅವರು ಜವಾಬ್ದಾರಿ ತಗೊಳ್ಳಲ್ಲ. ಅವಾಗ ತೂತು ಮೇಮೆ ನಿನ್ ನೋಡ್ಕೋ ಅಂತ ನಾವು ದೂಲ್ತಾ ಇರ್ತೀವಿ ಫ್ರೆಂಡ್ಸ್. ಈ ಜವಾಬ್ದಾರಿ ನಮ್ಮನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗುತ್ತೆ. ಅದೇ ತರ ಮುಂದಿನ ಒಂದು ಅಂಶ ನೋಡೋಣ, ವರ್ತಮಾನ ಕಾಲದಲ್ಲಿ ಜೀವಿಸೋದು. ಏನಿದು ವರ್ತಮಾನ ಕಾಲದಲ್ಲಿ ಜೀವಿಸೋದು ಅಂದ್ರೆ? ಬೀಯಿಂಗ್ ಪ್ರೆಸೆಂಟ್, ದ ಮೋಸ್ಟ್ ಇಂಪಾರ್ಟೆಂಟ್, ದ ಮೋಸ್ಟ್ ಪವರ್ಫುಲ್. ಎಲ್ಲರಿಗೂ ಗೊತ್ತಿದೆ ನಮ್ಮ ಹತ್ರ 3 ಕಾಲ ಇದೆ: ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ನಾವು ಸಾಮಾನ್ಯವಾಗಿ ಎಲ್ಲಿರ್ತೀವಿ, ನಾವು ಎಲ್ಲಿ ಜೀವಿಸ್ತಾ ಇರ್ತೀವಿ? ಸುಮ್ಮನೆ ಒಬ್ಬರೇ ಕೂತ್ಕೊಂಡು ನೀವು ಯೋಚನೆ ಮಾಡಿ. ಒಬ್ಬರೇ ಕೂತಾಗ ನಿಮ್ಮ ಮನಸ್ಸಲ್ಲಿ ಏನು ಬರುತ್ತೆ? ಯಾವ ವಿಷಯ ಬರುತ್ತೆ? ಒಂದು, ಗತದಲ್ಲಿ ಆಗೋಗಿರೋದು, ಅವಾಗ ಆಗಾಯ್ತು, ಏನೆಲ್ಲ ಆಯ್ತು, ಅಲ್ಲಿ ಮ್ಯಾಕ್ಸಿಮಮ್ ಮತ್ತೆ ಅಲ್ಲಿ ಒಳ್ಳೆ ಘಟನೆಗಳು ನೆನಪು ಬರೋದಿಲ್ಲ ನಮಗೆ, ಕೆಟ್ಟ ಕೈ ಘಟನೆಗಳು ನೆನಪು ಬರ್ತಿರುತ್ತೆ. ಅಂಡ್ ಇನ್ನೊಂದು ಫ್ಯೂಚರ್ನಲ್ಲಿ. ಫ್ಯೂಚರ್ ಅಂದ್ರೇನು? ಭಯ. ಹಂಗಾಗ್ಬೋದಾ, ಹಂಗಾಗದೇ ಇದ್ರೆ, ಹಿಂಗಾಗ್ಬಿಟ್ರೆ ಅನ್ನೋ ಭಯ. ಫ್ಯೂಚರ್ ಬಗ್ಗೆ ಭಯ, ಪಾಸ್ಟ್ ಬಗ್ಗೆ ಕೊರಗು. ಇದರಲ್ಲೇ ನಮ್ಮ ಜೀವನ ನಡೀತಾ ಇರುತ್ತೆ ಫ್ರೆಂಡ್ಸ್. ಆದ್ರೆ ಲಿವಿಂಗ್ ಇನ್ ಪ್ರೆಸೆಂಟ್ ಅಂದ್ರೆ ನಾನು ಪಾಸ್ಟ್ ನೋಡೋದು ಬೇಡ, ಫ್ಯೂಚರ್ ನೋಡೋದು ಬೇಡ. ಏನಾಗಿದೆ ಆಗಿದೆ, ಈಗ ಮುಂದೆ ಏನಾಗುತ್ತೋ ಆಗುತ್ತೆ. ಈಗ ನಾನು ಜೀವಿಸೋಣ. ಈಗ ನನ್ನ ಕಣ್ ಮುಂದೆ ಏನಿದೆ,
ಈಗ ನನ್ನ ಕಣ್ಣು ಮುಂದೆ ಇರೋದನ್ನ ಮಾತ್ರ ನೋಡೋದು ಪ್ರೆಸೆಂಟ್. ಕೆಲಸ ಮಾಡೋದು ಪ್ರೆಸೆಂಟ್, ಪ್ಲಾನ್ ಮಾಡೋದು ಪ್ರೆಸೆಂಟ್. ನಾನು ಮೈಂಡಲ್ಲಿ ಇರ್ತೀನ, ಮೈಂಡಲ್ಲಿ ಹಂಗಾಯ್ತು ಈಗಾಯ್ತು ಅದೆಲ್ಲ ಪಾಸ್ಟ್ ಅಲ್ಲಿ ಅವತ್ತು ಅಷ್ಟೊಂದು ಕಳ್ಕೊಂಡೆ, ಆಗ ಲಾಸ್ ಆಯ್ತು, ಅವಾಗ ಅಷ್ಟೊಂದು ಮೋಸ ಆಯ್ತು, ನಾನು ಅವಾಗ ಒಂದು ಸೈಟ್ ತಗೋಬೇಕಿತ್ತು, ಅದನ್ನೇ ರಿಪೀಟ್ ಅದು ಆಗೋಗಿರೋ ಕತೆ. ಅದು ಪಾಸ್ಟ್ ಅಲ್ಲಿ ಜೀವಿಸೋದ್ರಿಂದ ನಮಗೇನು ಬರೋದಿಲ್ಲ. ಅದು ಪ್ಯೂರ್ಲಿ ನಾನು ನೋಡ್ಬೇಕಾಗಿರೋದು ಹೇಗೆ ಅಂದ್ರೆ, ನಾನು ಕಸನ ಗುಡಿಸಿ ಮನೆಯಿಂದ ಹೊರಗಡೆ ಹಾಕಿದ್ದೀನಿ, ಮತ್ತೆ ಪಾಸ್ಟ್ನ ನೆನಪಿಸ್ಕೊಂಡೆ ಅಂದ್ರೆ ಹೋಗಿ ಮತ್ತೆ ಗುಡಿಸಿರೋ ಕಸನ, ಹೊರಗಡೆ ಹಾಕಿರೋ ಕಸನ ತುಂಬ್ಕೊಂಡು ಮತ್ತೆ ಮನೇಲಿ ಹಾಕೊಂಡಂಗೆ. ದಟ್ ಈಸ್ ಕಾಲ್ಡ್ ಲಿವಿಂಗ್ ಇನ್ ಪಾಸ್ಟ್. ಯೋಚನೆ ಮಾಡಿದ್ದೀರಾ? ನಾವೆಷ್ಟು ಪಾಸ್ಟ್ ಅಲ್ಲಿ ಇದ್ದೀವಿ. ಯಾವತ್ತೋ ಯಾರೋ ನನಗೆ ನೋವು ಮಾಡಿದ್ರು, ಅವರು ನೋವು ಮಾಡಿ ಆಲ್ರೆಡಿ 10 ವರ್ಷ ಆಗಿದೆ, 20 ವರ್ಷ ಆಗಿದೆ, 20 ವರ್ಷದ ಕಹಿ ಘಟನೆ ಅದು ಮತ್ತೆ ನಾನು ರೀಕಾಲ್ ಮಾಡ್ತಿರ್ತೀನಿ. ಆವತ್ತು ನೀನು ಹಿಂಗಂದಿದ್ದೆ, ನಿನ್ನ ಮದುವೆನಲ್ಲಿ ನಾನು ಹಿಂಗಂದಿದ್ದೆ, ನನ್ನ ಮದುವೆನಲ್ಲಿ ನೀನು ಹಿಂಗ್ ಮಾಡಿದ್ದೆ, ಅದನ್ನೇ ನೆನಪಿಸೋದು. ಅವತ್ತು ನೋವಾಯ್ತು ಅಂತ, ನನಗೆ ತುಂಬಾ ನೋವಾಗಿದೆ ಅಂತೀನಿ ನಾನು. ಈಗ ಯಾರಿಗೆಲ್ಲ ಅಂತ ಇದ್ದೀರಾ ನನಗೆ ತುಂಬಾ ನೋವಲ್ಲಿದ್ದೀನಿ, ಈಗ ತೋರಿಸಿ. ಈಗ ನಿಮಗೆ ನೋವಿದ್ಯಾ? ಈ ಕ್ಷಣದಲ್ಲಿ ನೋವಿದ್ಯಾ? ಇಲ್ಲ. ಹಂಗಿಂದ ನೋವಿರೋದೆಲ್ಲಿ? ನಿಮ್ಮ ಮನಸ್ಸಲ್ಲಿ, ಅದು ಪಾಸ್ಟ್ ಅಲ್ಲಿ. ಈ ಕ್ಷಣದಲ್ಲಿ ನಿಮಗೆ ನೋವು ಭಯ ಇಲ್ಲ. ನೆನೆಸ್ಕೊಂಡ್ರೆ ಫ್ಯೂಚರ್ ಭಯ ಬರುತ್ತೆ, ಪಾಸ್ಟ್ ಅನ್ನು ನೆನೆಸ್ಕೊಂಡ್ರೆ ನೋವಾಗುತ್ತೆ. ಬಟ್ ಈ ಕ್ಷಣದಲ್ಲಿ ಏನಿರುತ್ತೆ, ಹೇಗಿರುತ್ತೆ ಹಾಗೇ ನೋಡೋದು ಪ್ರೆಸೆಂಟ್. ಅದಕ್ಕೆ ಏನು ಆಡ್ ಮಾಡ್ದಲೆ, ಏನು ಡಿಲೀಟ್ ಮಾಡ್ದಲೆ, ಹೇಗಿದೆಯೋ ಹಾಗೆ. ದಟ್ ಈಸ್ ಕಾಲ್ಡ್ ಲಿವಿಂಗ್ ಇನ್ ಪ್ರೆಸೆಂಟ್. ಇದಕ್ಕೆ ಎಷ್ಟು ಶಕ್ತಿ ಇದೆ ಗೊತ್ತಾ ಫ್ರೆಂಡ್ಸ್? ನೀವು ಪ್ರೆಸೆಂಟ್ ಅಲ್ಲಿ ಇದ್ದು ಬಿಟ್ರೆ, ಒಂದ್ ಕಡೆ ಹೇಳ್ತಾರೆ ಪ್ರೆಸೆಂಟ್ಗೆ ಎಷ್ಟು ಶಕ್ತಿ ಇದೆ ಅಂದ್ರೆ, ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಮಕ್ಕಳನ್ನ ನೋಡಿದೀರ? ಮಕ್ಕಳಿಗೂ ವಯಸ್ಸಾದ್ರು ಏನ್ ಡಿಫ್ರೆನ್ಸ್? ಸಣ್ಣದಾಗಿ ಸ್ವಲ್ಪ ಕೆಲಸ ಮಾಡ್ಬಿಟ್ರೆ ವಯಸ್ಸಾದ್ರು ಸುಸ್ತಾಗಿ ಬಿದ್ದು ಬಿಡ್ತಾರೆ. ಆದ್ರೆ ಮಗು ನಿದ್ದೆ ಮಾಡೋದು ಬಿಟ್ರೆ ಫುಲ್ ಆಕ್ಟಿವ್ ಆಗಿರುತ್ತೆ, ಎಷ್ಟೊಂದು ಆಕ್ಷನ್ ಮಾಡುತ್ತೆ. ಊಟ ಸರಿಯಾಗಿ ತಿನ್ನಲ್ಲ ಆದ್ರೂ ಭಯಂಕರ ಎದ್ದೊಳೋದು, ಬೀಳೋದು, ಅಲ್ಲಿ ಆಟ ಆಡೋದು, ಇಲ್ಲಿ ಆಟ ಆಡೋದು, ಕುಣಿದಾಡೋದು ಮಾಡ್ತಿರುತ್ತೆ. ಆದ್ರೂ ಅದು ಟಯರ್ಡ್ ಆಗೋದಿಲ್ಲ. ಯಾಕೆ ಗೊತ್ತಾ? ಆ ಮಗು ಯಾವಾಗ್ಲೂ ಪ್ರೆಸೆಂಟ್ ಅಲ್ಲಿ ಇರುತ್ತೆ. ಆ ಪ್ರೆಸೆಂಟ್ ಅಲ್ಲಿ, ಆ ಕ್ಷಣದಲ್ಲಿ ಎಂಜಾಯ್ ಮಾಡ್ತಿರುತ್ತೆ. ಅದು ಏನ್ ಸಿಕ್ಕಿರುತ್ತೋ ಅದಲ್ಲೇ ಆಟ ಆಡ್ತಿರುತ್ತೆ. ಅದಕ್ಕೆ ಏನೂ ಗೊತ್ತಿಲ್ಲ, ಯಾಕಂದ್ರೆ ಅದಕ್ಕೆ ಪಾಸ್ಟ್ ಇಲ್ಲ, ಫ್ಯೂಚರ್ ಇಲ್ಲ. ಆ ಪ್ರೆಸೆಂಟ್, ಆ ಮೂಮೆಂಟ್ ಅಲ್ಲಿ ಏನ್ ಬೇಕಾದ್ರೂ ಮಾಡ್ತಿರುತ್ತೆ. ಅದಕ್ಕೇನೆ ಆ ಮಗು ನಗ್ನಗ್ತಾ ಇರುತ್ತೆ. ಅಂಡ್ ಇನ್ನೊಂದು ಅಬ್ಸರ್ವ್ ಮಾಡಿ, ಸಣ್ಣ ಮಕ್ಕಳು ಅಕ್ಕ ತಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ ಕಚ್ಚಾಡ್ತಾರೆ, ಫೈಟ್ ಮಾಡ್ತಾರೆ. ಎಷ್ಟು ಫೈಟ್ ಮಾಡ್ತಾರೆ ಅಂದ್ರೆ ಸಖತ್ ಹೊಡೆದಾಡ್ತಾರೆ. ಎಷ್ಟೊತ್ತು? ನೆಕ್ಸ್ಟ್ ಮಿನಿಟ್ ಆಲ್ರೆಡಿ ಫುಲ್ ಲವ್. ಎಸ್ ಆರ್ ನೋ? ಇಮ್ಮಿಡಿಯೇಟ್ಲಿ ಅದನ್ನ ಮರೆತು ಬಿಡ್ತಾರೆ. ಯಾಕೆ ಗೊತ್ತಾ? ದಟ್ ಈಸ್ ದ ಪವರ್ ಆಫ್ ಕಿಡ್ಸ್. ದಟ್ ಈಸ್ ದ ಪವರ್ ಆಫ್ ಕಿಡ್ಸ್ ಬೀಯಿಂಗ್ ಇನ್ ಪ್ರೆಸೆಂಟ್. ಆ ಒಂದು ಮಕ್ಕಳು ಇಮ್ಮಿಡಿಯೇಟ್ಲಿ ಪ್ರೆಸೆಂಟ್ ಅಲ್ಲಿ ಇರ್ತಾರೆ. ಆ ಪ್ರೆಸೆಂಟ್ ಅಲ್ಲಿ ಆಲ್ರೆಡಿ ಅದನ್ನು ಮರ್ತು ಬಿಡ್ತಾರೆ. ಅವನು ಹೊಡೆದಿದ್ದ, ಅವನು ಬೈದಿದ್ದ, ಅವನು ಕೊಡ್ಲಿಲ್ಲ ಅನ್ನೋದೇ ಮರ್ತು ಬಿಟ್ಟು ಮತ್ತೆ ಪ್ರೀತಿಯಿಂದ ಇರ್ತಾರೆ. ಅದು ಮಕ್ಕಳ ಒಂದು ಗುಣ. ಅದೇ ದೊಡ್ಡವರು ಸಣ್ಣದಾಗ ಏನಾದ್ರು ಬೇಜಾರಾದ್ರೆ ಅದು ವರ್ಷಗಟ್ಟಲೆ ಎಳಿತಾ ಇರ್ತೀವಿ. ಯಾಕೆ? ಹಿಡ್ಕೊಂಡು ಸ್ಟಾಕ್ ಹಿಡ್ಕೊಂಡ್ಬಿಟ್ಟಿರ್ತೀವಿ. ಮಕ್ಕಳಲ್ಲಿ ಅದಿರೋದಿಲ್ಲ. ಇದೇ ಕಾರಣಕ್ಕೇನೆ ಮಕ್ಕಳು ದೇವರು ಅಂತ ಹೇಳ್ತಾರೆ. ಯಾಕೆ? ಮಕ್ಕಳಲ್ಲಿ ಏನೂ ಇರಲ್ಲ, ಕಲ್ಮಶ ಅಲ್ಲ, ದೇ ಆರ್ ಲಿವಿಂಗ್ ಇನ್ ಪ್ರೆಸೆಂಟ್. ಅಂಡ್ ಇನ್ನೊಂದು ಅರ್ಥ ಇದೆ ಆಧ್ಯಾತ್ಮದಲ್ಲಿ, ಇದು ಸಹ ಸೀರಿಯಸ್ ಆಗಿ ಕೆಲವೊಬ್ರು ಪ್ರತಿಪಾದನೆ ಮಾಡ್ತಾರೆ. ಏನು ಅಂದ್ರೆ, ನಿಮಗೆ ದೇವರು ಬೇಕಾ, ದೇವ್ರನ್ನ ಪಡಿಬೇಕಾ? ಜಸ್ಟ್ ದೇವ್ರು ಇರೋದು ಪ್ರೆಸೆಂಟ್ ಅಲ್ಲಿ. ನೀವು ಜಸ್ಟ್ ಪ್ರೆಸೆಂಟ್ ಅಲ್ಲಿ ಇರಿ, ನೀವು ದೇವ್ರ ಜೊತೆ ಇದ್ದಾಗೆ ಅಂತ ಹೇಳ್ತೀವಿ. ನಿಮ್ಮ ಹೈಯೆಸ್ಟ್ ಸ್ಪಿರಿಚುವಲ್ ಇರ್ತಕ್ಕಂಥವ್ರು ಎಲ್ಲರೂ, ಈ ಮುಕ್ತಿ ಪಡೆದಿರ್ತಕ್ಕಂಥವ್ರು, ಹೈಯೆಸ್ಟ್ ಸ್ಪಿರಿಚುವಲಿ ಇವಾಲ್ಡ್ ಪೀಪಲ್ ಎಲ್ಲರೂ ದೇ ಲಿವ್ ಇನ್ ಪ್ರೆಸೆಂಟ್. ಆ ಕ್ಷಣ ಮಾತ್ರ ಗೊತ್ತಿರುತ್ತೆ ಅವ್ರಿಗೆ. ಅವ್ರು ಪಾಸ್ಟ್ ಯೋಚನೆ ಮಾಡೋದಿಲ್ಲ, ಫ್ಯೂಚರ್ ಯೋಚನೆ ಮಾಡೋದಿಲ್ಲ. ಅವಾಗ ಏನ್ ಕಾಣ್ತಿದೆ ಅದನ್ನಷ್ಟೇ ನೋಡ್ತಿರ್ತಾರೆ. ದೈವಿ ಶಕ್ತಿ ಇರುತ್ತೆ ಪ್ರೆಸೆಂಟ್ ಅಲ್ಲಿ ಇರೋದ್ರಿಂದ ಫ್ರೆಂಡ್ಸ್. ಮೆಡಿಟೇಷನ್ ಈಸ್ ದ ಬಿಗ್ಗೆಸ್ಟ್ ಟೂಲ್ ನಾವು ಪ್ರೆಸೆಂಟ್ ಅಲ್ಲಿ ಇರೋದಕ್ಕೆ. ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನನ್ನ ಫೋಕಸ್ ಕಂಪ್ಲೀಟ್ಲಿ ಪ್ರೆಸೆಂಟ್ ಅಲ್ಲಿ. ಎಲ್ಲ ಮೆಡಿಟೇಷನ್ ಹೇಳಿದೇನು, ಒಂದ್ ಕಡೆ ಗಮನ ಇಡಿ. ಐದರ ಉಸಿರಾಟದ ಕಡೆ ಗಮನ ಇರಲಿ, ಇಲ್ಲ ಬಾಡಿ ಪಾರ್ಟ್ಸ್ ಅಥವಾ ಯಾವ್ದಾರು ಒಂದು. ಉಸಿರಾಟ ಅಂದ್ರೇನು? ದಟ್ ಈಸ್ ಪ್ರೆಸೆಂಟ್. ಉಸಿರಾಟದನ್ನ ಗಮನಿಸೋದು ಹೆಂಗಪ್ಪ ಅಂದ್ರೆ, ಪ್ರೆಸೆಂಟ್ ಅಲ್ಲಿ ಉಸಿರಾಡ್ತಿದ್ದೀವಿ, ಅದು ಆಗ ಆಗ್ತಿರೋ ಕ್ರಿಯೆ. ಅದು ಅದಕ್ಕೆ ನೀವು ಫೋಕಸ್ ಮಾಡಿದ್ರೆ ನೀವು ದೇವ್ರ ಹತ್ರ ಇದ್ದಾಗ. ಈ ಪ್ರೆಸೆಂಟ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ನಮ್ಮನ್ನ ಪಾಸ್ಟ್ ತಿಂತಾ ಇರುತ್ತೆ, ಫ್ಯೂಚರ್ ತಿಂತಾ ಇರುತ್ತೆ. ನಾವು ಪಾಸ್ಟ್ ಅಲ್ಲಿ ಇದೀವಿ ಅಂದ್ರೆ ಆ ಪಾಸ್ಟ್ ತೆಗೆದು ಮತ್ತೆ ಫ್ಯೂಚರ್ಗೆ ಆಗ್ತಿರ್ತೀವಿ. ಅಯ್ಯೋ ಹಿಂಗಾಗೋಯ್ತು, ಹಂಗಾಗೋಯ್ತು ಅನ್ಕೊಂಡು ಅದನ್ನ ಮತ್ತೆ ನಾವು ಫ್ಯೂಚರ್ಗೆ ತಗೊಂಡು ಹೋಗಿರ್ತೀವಿ. ಮತ್ತೆ ಅದನ್ನೇ ನಾವು ಅಟ್ರಾಕ್ಟ್ ಮಾಡ್ತಿರ್ತೀವಿ.
ಪಾಸ್ಟ್ ಅಲ್ಲಿ ಏನ್ ನೀವು ಇಮ್ಯಾಜಿನ್ ಮಾಡ್ಕೊಳ್ತೀರಾ ಅದನ್ನ ಫ್ಯೂಚರ್ ಅಲ್ಲಿ ಅದೇ ಮತ್ತೆ ಬರುತ್ತೆ. ಪ್ರತಿ ಕ್ಷಣ ಚೆಕ್ ಮಾಡಿ, ಎವ್ರಿ ಮೂಮೆಂಟ್ ಅಲ್ಲಿ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಇರುತ್ತೆ. ಒಂದು ಚಿಟಿಕೆ ಹೊಡೆದೆ, ಈ ಚಿಟಿಕೆ ಮುಗೀತಲ್ಲ, ಅದು ಪಾಸ್ಟ್ ಆಯ್ತು. ಅಷ್ಟು ಪ್ರೆಸೆಂಟ್ ಅಲ್ಲಿ ಇರ್ಬೇಕು ನಾವು, ಈ ಕ್ಷಣದಲ್ಲಿ ನಾನು ಜೀವಿಸೋದು. ಆದ್ರೆ ನಾನು ಒಬ್ಬಂಟಿಯಾಗಿದ್ದಾಗ ಯೋಚನೆ ಮಾಡಿ ಎಷ್ಟು ತುಂಬ್ಕೊಂಡ್ಬಿಟ್ಟಿರ್ತೀವಿ ನಾವು. ಇನ್ನೊಂದು ಪ್ರೆಸೆಂಟ್ ಅಲ್ಲಿ ಇರೋದು ಹೇಗೆ ಅಂದ್ರೆ, ಯಾರೊಬ್ರು ಕಿರ್ಚಾಡ್ತಿರ್ತಾರೆ, ಬೈತಾ ಇರ್ತಾರೆ, ಆ ಮೂಮೆಂಟ್ ಅಲ್ಲೂ ಸಹಿತ ನಾನು ಪ್ರೆಸೆಂಟ್ ಇರೋದ್ರೆ ಹೇಗೆ? ಆ ಮೂಮೆಂಟ್ ಅಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ, ಆ ವ್ಯಕ್ತಿ ವಾಯ್ಸ್ ಜಾಸ್ತಿ ಆಗಿ ಬಾಯಿಯಿಂದ ಏನೋ ಶಬ್ದಗಳು ಬರ್ತಾ ಇದೆ, ಅದು ಪ್ರೆಸೆಂಟ್. ಅದಕ್ಕೆ ಅರ್ಥ ಕೊಡೋಂಗಿಲ್ಲ. ಅರ್ಥ ಕೊಟ್ರೆ ಮತ್ತೆ ಪಾಸ್ಟ್ ಅಲ್ಲಿ ಎಲ್ಲೋ ಅದು ಕೆಟ್ಟ ಪದ ಅಂತ ಕೇಳಿದ್ದು ಪಾಸ್ಟ್ ಅಲ್ಲಿ ನೆನಪಿದೆ, ಅದು ನಾನು ಕೆಟ್ಟದಾಗ ಬೈದ ಅನ್ಕೊಂತೀನಿ. ಓಸಲ್ಲೂ ಹಿಂಗೆ ಬೈದಿದ್ದ, ಇವಳು ಯಾವಾಗ್ಲೂ ಹಿಂಗೆ ಕಿರಿಸ್ತಿರ್ತಾಳೆ, ಪಾಸ್ಟ್ ನೆನಪು ಅಂತ ಆ ಪ್ರೆಸೆಂಟ್ ಅಲ್ಲಿ ಎಂಜಾಯ್ ಮಾಡೋಕ್ಕಾಗಲ್ಲ. ಎದುರುಗಡೆ ವ್ಯಕ್ತಿ ಕಿರ್ಚಾಡ್ತಿದ್ದಾರ, ಅದನ್ನು ಎಂಜಾಯ್ ಮಾಡಿ, ವಾವ್ ಎಷ್ಟು ಚೆನ್ನಾಗಿ ಕಿರ್ಚಾಡ್ತಿದ್ದಾರೆ ಅಂತ, ಅದು ಪ್ರೆಸೆಂಟ್. ಅವಾಗ ಅವ್ರಿಗೆ ಹುಚ್ಚು ಅಂತಾರೆ ಅನ್ಲಿ, ಬಟ್ ನಾನು ಪ್ರೆಸೆಂಟ್ ಅಲ್ಲಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಪ್ರೆಸೆಂಟ್, ಲಿವಿಂಗ್ ಇನ್ ಪ್ರೆಸೆಂಟ್ ಅಂದ್ರೆ ನೀವು ಪೈನನ್ನು ಸಹಿತ ಅನುಭವಿಸೋದು ಪ್ರೆಸೆಂಟ್. ನೋವಾಗ್ತಿದ್ಯಾ, ಜಸ್ಟ್ ಸ್ಟೇ ವಿತ್ ಅ ಪೈನ್. ದುಃಖ ಆಗ್ತಿದ್ಯಾ, ದುಃಖದಲ್ಲೇ ಇರಿ, ಅದರಿಂದ ಎಸ್ಕೇಪ್ ಆಗ್ಬೇಡಿ, ಅದು ಪ್ರೆಸೆಂಟ್ ಅಂದ್ರೆ. ಏನು ನಡೀತಾ ಇದೆ ಅದನ್ನ ನೋಡೋದೇ ಪ್ರೆಸೆಂಟ್. ಸಾಕ್ಷಿ ಮನೋಭಾವ ಅಂತ ಹೇಳ್ತಾರೆ. ಏನೆಲ್ಲ ಥಾಟ್ಸ್ಗಳು ಬರುತ್ತೆ ಅದನ್ನ ಅಬ್ಸರ್ವ್ ಮಾಡಿ, ಅವಾಗ ನಿಮಗೆ ಎಲ್ಲದೂ ಸಹಿತ ಸುಂದರವಾಗಿ ಕಾಣುತ್ತೆ. ಪ್ರತಿಯೊಂದು ಸಹ ಬ್ಯೂಟಿಫುಲ್ ಆಗಿರುತ್ತೆ. ಪಾಸ್ಟಿಗೆ ಹೋದ್ರೆ, ಫ್ಯೂಚರ್ಗೆ ಹೋದ್ರೆ ಭಯ ತುಂಬಿಕೊಂಡು, ನೋವು ತುಂಬಿಕೊಂಡು ನನ್ನ ಲೈಫ್ನ ಪವರ್ಫುಲ್ ಆಗಿ ಲೀಡ್ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಇದು ನಮ್ಮ ಒಂದು ಲಿವಿಂಗ್ ಇನ್ ಪ್ರೆಸೆಂಟಿನ ಒಂದು ಶಕ್ತಿ ಫ್ರೆಂಡ್ಸ್. ಊಟ ಮಾಡ್ತಾ ಇದೀವಾ, ವಿ ಎಂಜಾಯ್ ಈಟಿಂಗ್. ಫಸ್ಟ್ ಊಟ ಮಾಡೋಣ. ಊಟ ಮಾಡ್ಬೇಕಾದ್ರೆ ಏನೋ ಮಾಡ್ತಿದ್ದೋದು, ಯಾವ್ದ್ರ ಬಗ್ಗೆ ಮಾತಾಡೋದು. ಟೀ ಕುಡಿತಾ ಇದೀವಾ, ಎಂಜಾಯ್ ಮಾಡೋಣ ಟೀನ. ಫೋಕಸ್ ಆನ್ ಟೀ, ಫೋಕಸ್ ಆನ್ ಫುಡ್. ನೀವೇನು ಪ್ರೆಸೆಂಟ್ ಅಲ್ಲಿ ಇರ್ತೀರಾ ಅದು ಆಟೋಮೆಟಿಕ್ ನಿಮ್ಮ ಫ್ಯೂಚರ್ನ ಸೃಷ್ಟಿ ಮಾಡ್ತಾ ಇರುತ್ತೆ. ನಿಮ್ಮ ಫ್ಯೂಚರ್ನ ನೀವು ಅಟ್ರಾಕ್ಟ್ ಮಾಡ್ಕೊಳ್ತೀರಾ. ಇವತ್ತೇನು ಪ್ರೆಸೆಂಟ್ ಇದೆ, ಪಾಸ್ಟ್ ಅಲ್ಲಿ ನೀವು ಹೆಂಗ್ ಡಿಸೈನ್ ಮಾಡ್ಕೊಂಡಿದ್ರಿ ಅದ್ರ ಪ್ರಕಾರ ಇರುತ್ತೆ. ಹಾಗಾಗಿ ಈ ಒಂದು ಪ್ರೆಸೆಂಟ್ ನ ನೆಕ್ಸ್ಟ್ ಮೂಮೆಂಟ್, ಈಗ ಈ ಪ್ರೆಸೆಂಟ್, ನೆಕ್ಸ್ಟ್ ಮೂಮೆಂಟ್ ಅದು ಒಂದು ಪ್ರೆಸೆಂಟ್, ನೆಕ್ಸ್ಟ್ ಮೂಮೆಂಟ್ ಅದು ಒಂದು ಪ್ರೆಸೆಂಟ್. ಎಲ್ಲಾ ವರ್ತಮಾನ ಕಾಲನ ನೋಡ್ತಾ 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 ಹೋಗೋಣ, ಆ ಕ್ಷಣನ ನಾವು ಎಂಜಾಯ್ ಮಾಡ್ತಾ ಹೋಗೋಣ. ಅವಾಗ ಆಟೋಮೆಟಿಕ್ಲಿ ನಮಗೆಲ್ಲ ಇಡೀ ವರ್ಲ್ಡ್ ಸುಂದರವಾಗಿ ಕಾಣುತ್ತೆ. ಇದು ಒಂದು ಫಲವತ್ತಾದ ಅಂಶ. ಇದರಿಂದ ನಮಗೆ ತುಂಬಾ ಬಡ ಅಂಶಗಳು ಕಡಿಮೆ ಆಗುತ್ತೆ. ಅಂಡ್ ಇನ್ನೊಂದು ಪವರ್ಫುಲ್ ಫಲವತ್ತಾದ ಅಂಶ ಕಡೆ ಹೋಗ್ತಾ ಇದೀವಿ. ದ ವೆರಿ ವೆರಿ ಪವರ್ಫುಲ್. ತುಂಬಾ ಜನಗಳಿಗೆ ತುಂಬಾ ಬರ್ಡ್ ಅಂಶ ಬಂದ್ಬಿಡುತ್ತೆ ಟಕ್ ಅಂತ. ತುಂಬಾ ವರ್ಷಗಳಿಂದ ಬರ್ಡನ್ನ ತುಂಬ್ಕೊಂಡ್ ಬಂದ್ಬಿಟ್ಟಿರ್ತೀವಿ. ಅದರಲ್ಲೂ ಎಸ್ಪೆಷಲಿ ಎದುರುಗಡೆ ವ್ಯಕ್ತಿಗಳ ಜೊತೆ ದ್ವೇಷ, ನೋವು ತುಂಬಾನೇ ಆಗ್ತಿರುತ್ತೆ ಒಬ್ಬ ವ್ಯಕ್ತಿ ಬಗ್ಗೆ. ಈಗ ಬರ್ತಾ ಇರೋ ಅಂಶ ನಿಮಗೆ ಒಂದು ವೆರಿ ವೆರಿ ಪವರ್ಫುಲ್. ತುಂಬಾ ಕಷ್ಟ, ಆದರೂ ಇದನ್ನ ಅಳವಡಿಸ್ಕೊಂಡ್ರೆ ಬ್ಯೂಟಿಫುಲ್ ಆಗಿರುತ್ತೆ ಲೈಫ್. ಎಕ್ಸ್ಟ್ರಾರ್ಡಿನರಿ ಲೈಫ್ ನಿಮ್ದಾಗುತ್ತೆ. ಅಂಡ್ ಇಟ್ಸ್ ಎ ಚಾಯ್ಸ್. ಈಗ ಬರ್ತಾ ಇರೋ ಅಂಶ, ಅಂಡ್ ಇದೆಲ್ಲ ಹೇಗೆ ಗೊತ್ತಾ, ಈ ಫಲವತ್ತಾದ ಅಂಶಗಳೆಲ್ಲ ಹೇಗಪ್ಪ ಅಂದ್ರೆ ಎಕ್ಸ್ಟ್ರಾ ಇನ್ಸ್ಟಾಲೇಬಲ್ ಆಪ್. ಇವು ಬರ್ಡ್ ಅಂಶಗಳು ಇನ್ಬಿಲ್ಟ್ ಆಪ್. ನಮ್ಮ ಮೊಬೈಲಲ್ಲಿ ಎಲ್ಲ ಆಪ್ಗಳು ಬಂದ್ಬಿಟ್ಟಿರುತ್ತಲ್ವ, ಹಂಗೆ ನಮ್ಮ ಜೀವನ ಜೊತೆ ಬರ್ಡ್ ಅಂಶಗಳು ಬಂದ್ಬಿಟ್ಟಿರುತ್ತೆ. ಆದ್ರೆ ಈ ಫಲವತ್ತಾದ ಅಂಶ ಏನಪ್ಪಾ ಅಂದ್ರೆ ಎಕ್ಸ್ಟ್ರಾ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಆಗಿದೆ, ದೇವ್ರು ನಮಗೆ ಇದು ಕೊಟ್ಟಿದ್ದಾನೆ, ಅದನ್ನ ಇನ್ಸ್ಟಾಲ್ ಮಾಡ್ಬೇಕು ಪ್ರಾಪರ್ ಆಗಿ. ಪ್ರತಿಯೊಂದು ಈ ಒಂದು ಅಂಶಗಳನ್ನ ಪ್ರಾಪರ್ ಆಗಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮಗೆ ಈ ಒಂದು ಮೊಬೈಲ್ ಅಲ್ಲಿ ಇರ್ತಕ್ಕಂಥ ಆಲ್ರೆಡಿ ವೈರಸ್ ಅಂತೀವಲ್ವಾ, ಆಂಟಿ ವೈರಸ್ ತರ ವರ್ಕ್ ಆಗುತ್ತೆ ಈ ಅಂಶಗಳು. ಹಾಗಾಗಿ ಯಾರಿಗೆಲ್ಲ ನೀವು ಒಪ್ಕೊಳಕ್ ಆಗ್ತಿಲ್ಲ, ಪ್ರೀತಿಸೋಕ್ ಆಗ್ತಿಲ್ಲ, ಯಾರನ್ನೆಲ್ಲ ನೋಡ್ಬಿಟ್ರೆ ನಿಮಗೆ ತಡ್ಕೊಳಕ್ ಆಗ್ತಿಲ್ಲ, ಎಷ್ಟೋ ವರ್ಷಗಳಾಗಿದೆ, ಆ ನೋವು ಮರೆಯೋಕ್ಕಾಗ್ತಿಲ್ಲ. ಎಷ್ಟೋ ಜನಗಳಿಗೆ ಅವ್ರ ಹೆಸರು ಇರೋರು ಬೇರೆ ಕಂಡ್ರೂ ಆಗಲ್ಲ. ಆ ಹೆಸರು ಇರೋ ವ್ಯಕ್ತಿನೇ ದ್ವೇಷಿಸ್ತಿರ್ತಾರೆ, ಅಷ್ಟು ದ್ವೇಷ ಇರುತ್ತೆ ನಮ್ಮ ಮೇಲೆ, ಅಷ್ಟು ನೋವು ಮಾಡಿರ್ತಾರೆ ಅವ್ರು ನೋವು ಮಾಡಿರ್ತಾರೆ. ಆದ್ರೆ ಅವ್ರು ಮಾಡಿರೋ ನೋವಿಗೆ ನಾನು ಬರ್ಡಲ್ಲಿ ಇರ್ತೀನಿ, ನಾನು ಫಲವತ್ತತೆಯಾಗಿ ಬರ್ಬೇಕು, ಏನ್ ಮಾಡ್ಬೇಕು? ಅದಕ್ಕೆ ಒಂದು ಬ್ಯೂಟಿಫುಲ್ ಅಂಶ, ದ ವೆರಿ ವೆರಿ ಪವರ್ಫುಲ್, ದಟ್ ಈಸ್ ಎಸ್ ಫ್ರೆಂಡ್ಸ್, ಕ್ಷಮೆ. ಕ್ಷಮಿಸೋದು. ಕ್ಷಮಿಸ್ತಿದೀವಾ ಇವತ್ತೆಷ್ಟೋ ಜನಗಳು ನೋಡ್ತಾ ಬನ್ನಿ. ನಿಮ್ಮ ಹತ್ರ ಒಂದು ಲಿಸ್ಟ್ ಬಂತು ಇವಾಗ. ಕೆಲವೊಬ್ರು ಡಿಸೈಡ್ ಮಾಡಿದ್ದೀರಾ, ಎಲ್ಲ ಓಕೆ, ಕೆಲವೊಬ್ರು ಓಕೆ, ಆದ್ರೆ ಕೆಲವೊಬ್ರು ಮಾತ್ರ ಯಾವುದೇ ಕಾರಣಕ್ಕೂ ನನ್ನಿಂದ ಕ್ಷಮಿಸಕ್ಕಾಗಲ್ಲ. ಕೆಲವೊಬ್ರು ಹೇಳ್ತಿರ್ತೀರ, ಅಲ್ಲಿ ನಿಮಗೇನ್ ಗೊತ್ತು ನನಗೆ ಅವ್ರು ಏನ್ ಮೋಸ ಮಾಡಿದ್ದಾರೆ ಅಂತ, ನಿಮಗೇನ್
ನನಗೇನೆಲ್ಲ ನೋವು ಕೊಟ್ಟಿದ್ದಾರೆ ಅಂತ. ನನಗೆ ಗೊತ್ತು, ಆ ದೇವರಿಗೆ ಗೊತ್ತು ಅಷ್ಟೇ ಅವ್ರು ಕೊಟ್ಟರು ನೋವು. ಫ್ರೆಂಡ್ಸ್, ದಟ್ ಈಸ್ ಫೈನ್, ಬಟ್ ಆ ಜೀವನನ ನೀವು ತಾನೇ ಜೀವಿಸಬೇಕಾಗಿರೋದು. ಈಗ ಹೇಳಿ, ನಿಮ್ಮಲ್ಲಿ ಎಷ್ಟು ಪರ್ಸೆಂಟೇಜ್ ಈ ಕ್ಷಮಿಸ್ತಕ್ಕಂಥ ಗುಣ ಇದೆ, ಕ್ಷಮಿಸೋ ಕ್ವಾಲಿಟಿ ಇದೆ? ಯಾರಿಗೋಸ್ಕರ ಕ್ಷಮಿಸ್ಬೇಕು? ಕ್ಷಮಿಸ್ಬೇಕಾಗಿರೋದು ನನ್ನ ಖುಷಿಗೋಸ್ಕರ, ನನ್ನ ನೆಮ್ಮದಿಗೋಸ್ಕರ, ನನ್ನ ಮನಃಶಾಂತಿಗೋಸ್ಕರ, ನಾನು ಆ ಕ್ಷಣ ಜೀವಿಸೋದಕ್ಕೋಸ್ಕರ. ಅವ್ರೇನ್ ಮಾಡಿದ್ರು ನಾನು ಖುಷಿಯಾಗಿರ್ಬೇಕಲ್ವಾ, ನಾನು ಜೀವಿಸ್ಬೇಕಲ್ವಾ? ನನ್ನ ಕೈಲಿರೋದೇನು? ನನ್ನ ಕೈಲಿರೋದು ಅವ್ರಿಗೆ ಕ್ಷಮಿಸೋದು, ಅದು ನನ್ನ ಲಾಭಕ್ಕೋಸ್ಕರ. ಎಷ್ಟೋ ಜನ ನಾನು ಅವ್ರನ್ನ ಕ್ಷಮಿಸೋದಿಲ್ಲ, ಅವ್ರಿಗೆ ಅನ್ಕೊಂಡ್ಬಿಟ್ಟಿರ್ತೀವಿ ನಾವು, ಅವ್ರಿಗೆ ಲಾಸ್ ಆಗುತ್ತೆ ಅಂತಾನು. ನಾನು ಇದೆಲ್ಲ ಅಂಶಗಳು ಪವರ್ಫುಲ್ ಆಗಬೇಕು ಅಂದ್ರೆ, ನಾನು ಯಾವಾಗಲೂ ನನ್ನೊಳಗಡೆ ಪ್ರೀತಿ ತುಂಬ್ಕೋಬೇಕು ಅಂದ್ರೆ, ನನ್ನೊಳಗಡೆ ಉದಾರತೆ ಇರಬೇಕು ಅಂದ್ರೆ, ನನ್ನೊಳಗಡೆ ಕರುಣೆ ಇದೆ ಅಂದ್ರೆ, ಆ ವ್ಯಕ್ತಿನ ಕ್ಷಮಿಸೋಣ. ಯಾಕೆ ಕ್ಷಮಿಸ್ಬೇಕು? ಆ ವ್ಯಕ್ತಿ ಆಗೆಲ್ಲ ನಡ್ಕೊಂಡಿರೋದಕ್ಕೆ ಅವರಿಗೆ ಅರಿವಿಲ್ಲ. ನನ್ನ ಕ್ಲಾಸ್ ಹೇಳ್ತಾ ಇದ್ದೆ, ಆ ವ್ಯಕ್ತಿ ಈಸ್ ಅನ್ಟ್ರಾನ್ಸ್ಫಾರ್ಮ್ಡ್ ಹ್ಯೂಮನ್ ಬೀಯಿಂಗ್. ಅವರಿಗೆ ಪರಿವರ್ತನೆ ಅನ್ನೋದು ಗೊತ್ತಿಲ್ಲ, ಈ ಜ್ಞಾನ ಗೊತ್ತಿಲ್ಲ ಅವ್ರಿಗೆ ತೋಚಿದ್ದನ್ನ ಅವ್ರು ಮಾಡಿದ್ದಾರೆ. ಅದೊಂದು ಹ್ಯಾಂಡಿಕ್ಯಾಪ್ ಮಗು. ಆಗ ನಾವು ಅವ್ರನ್ನ ಕ್ಷಮಿಸಿದ್ರೆ ಮಾತ್ರ ಅವ್ರ ಜೊತೆ ಇರೋಕ್ ಸಾಧ್ಯ. ಅವ್ರ ಜೊತೆ ಜೀವಿಸ್ಬೇಕಾಗಿದೆ, ಬಟ್ ಅವ್ರನ್ನ ನಾವು ಕ್ಷಮಿಸ್ತಾ ಇಲ್ಲ. ಆ ಜೀವನ ಏನಾಗುತ್ತೆ? ಅದು ನರಕ ಆಗೋದಿಲ್ಲ ಫ್ರೆಂಡ್ಸ್? ಆ ನರಕದ ಜೊತೆ ಜೀವಿಸ್ತಾ ಇದೀವಿ ನಾವು ಇವತ್ತು. ಎಸ್ ಆರ್ ನೋ? ಇವತ್ತು ನಾನು ಸ್ಟ್ರಾಂಗ್ ಆಗಿ ನಿರ್ಧಾರ ಮಾಡಿದ್ರೆ, ನನಗೆ ಆ ಜೀವನ ಎಫೆಕ್ಟಿವ್ಫುಲ್ ಆಗಿರ್ಬೇಕು ಅಂದ್ರೆ, ನನಗೆ ಮನಃಶಾಂತಿ ಬೇಕು ಅಂದ್ರೆ, ನಾನು ಆ ವ್ಯಕ್ತಿನ ಕ್ಷಮಿಸ್ಲೇಬೇಕು. ಇದು ನಾನು ಅಳವಡಿಸ್ಕೊಂಡಿರೋದು, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಂಡ್ ಎಲ್ಲ ವ್ಯಕ್ತಿಗಳು, ಎದುರುಗಡೆ ವ್ಯಕ್ತಿಗಳು ಇರೋದೇ ನೋವು ಕೊಡ್ತಾ ಇರ್ತಾರೆ, ಅವ್ರಿಗೆ ಅದು ಸರಿ ಅನ್ನಿಸ್ತಿರುತ್ತೆ. ಆದ್ರೆ ನಾನು ನೆಮ್ಮದಿಯಾಗಿರ್ಬೇಕು ಅನ್ನೋ ನಿರ್ಧಾರ ನಾನು ಮಾಡಿರ್ಬೇಕು. ನನಗೆ ಬೇಕೇ ಬೇಕಾ ನೆಮ್ಮದಿ, ನನಗೆ ಬೇಕೇ ಬೇಕಾ ಖುಷಿ, ನನ್ನ ಮನಸ್ಸು ಶಾಂತಿ ಇರ್ಬೇಕಾ, ನನ್ನ ಮನಸ್ಸಲ್ಲಿ ಕ್ರಿಯೇಟಿವ್ ಥಾಟ್ಸ್ ಬರ್ಬೇಕಾ, ನಾನು ಮಾಡೋ ಕೆಲಸ ಎಫೆಕ್ಟ್ಫುಲ್ ಆಗಿ ಆಗ್ಬೇಕಾ? ಅದಕ್ಕೆ ನಾನು ಅವ್ರನ್ನ ಕ್ಷಮಿಸ್ಬೇಕಾಗುತ್ತೆ ಫ್ರೆಂಡ್ಸ್. ಎಷ್ಟು ಜನಕ್ಕೆ ಅನಿಸ್ತಿದೆ ಇವಾಗ? ಎಷ್ಟು ಜನಕ್ಕೆ ಅನಿಸಿದೆ ಕೆಲವೊಬ್ರು ಇವಾಗ ಕ್ಷಮಿಸ್ತಾ ಇದ್ದೀರಾ? ನಿಮಗೆ ನಿಮ್ ಕಣ್ಮುಂದೆ ಕೆಲವೊಂದು ಬರ್ತಿರ್ಬೋದು, ಇವಾಗ ಎಸ್ ಇವ್ರನ್ನ ಕ್ಷಮಿಸೋಣಪ್ಪ, ಹೋಗಿ ಪರವಾಗಿಲ್ಲ, ನಾನು ನೆಮ್ಮದಿಗೋಸ್ಕರ ಕ್ಷಮಿಸ್ತೀನಿ ಅಂತ. ಈಗ ಇನ್ನ ಕೆಲವೊಬ್ರಿಗೆ ಅನಿಸ್ತಾ ಇದೆ, ನೀವೇನ್ ಹೇಳಿ ಒಂದಿಬ್ರು ಮಾತ್ರ ಚಾನ್ಸೇ ಇಲ್ಲ. ಕೆಲವೊಬ್ರು ಹೇಳ್ತಾರ ಒಬ್ರು ಮಾತ್ರ ನೋ ಚಾನ್ಸ್, ನಾನು ಸತ್ರು ಕ್ಷಮಿಸಲ್ಲ ಅಂತೀರಾ. ಅಗೇನ್ ಇಟ್ಸ್ ಯುವರ್ ಚಾಯ್ಸ್ ಫ್ರೆಂಡ್ಸ್. ಬಟ್ ನೀವು ಅವ್ರನ್ನ ಕ್ಷಮಿಸ್ತಲೇ ಇದ್ರೆ, ನೀವು ಅವ್ರನ್ನ ನೋಡಿದಾಗ ನೆಮ್ಮದಿಯಾಗಿರ್ತೀರಾ, ಸಮಾಧಾನದಲ್ಲಿ ಇರ್ತೀರಾ, ಅದನ್ನ ಚೆಕ್ ಮಾಡಿ. ಪ್ಲಸ್ ಅವರಿಂದ ಏನಾದ್ರು ದೂರ ಹೋಗಕ್ ಸಾಧ್ಯತೆ ಇದೆಯಾ? ಅಂಡ್ ಇನ್ನೊಂದು, ಯಾರನ್ನ ನೀವು ಕ್ಷಮಿಸಕ್ ಆಗ್ತಿಲ್ಲ, ಅವ್ರ ನೆನಪೇ ಜಾಸ್ತಿ ಆಗ್ತಿದೆ. ಎಸ್ ಆರ್ ನೋ? ಹೇಗಾದ್ರೂ ಮಾಡಿ ಅವ್ರು ನಮ್ಮ ಹತ್ರ ಎದುರುಗಡೆ ಬರ್ತಾ ಇದಾರೆ. ಕೆಲವೊಂದು ಟೈಮ್ ಹೇಳ್ತಾರೆ, ಹೆಂಗಾದ್ರೂ ಇವ್ನು ನಾಟಕ ಇಸ್ಕೊಂತಾನಪ್ಪ ನನಗೆ ಅಂತಿರ್ತೀವಿ. ಎಲ್ಲೋದ್ರೂ ಇವನು ಬೇತಾಳ್ತಾರ ಬೆನ್ನತ್ತಿರ್ತಾನೆ ಅಂತ. ಬೇತಾಳ್ತಾರ ಅವನೆಲ್ಲ ಬೆನ್ನತ್ತಿರೋದು, ನಾವು ಹೊತ್ಕೊಂಡಿದೀವಿ ಅವ್ನ ಹಂಗೆ, ಬಿಕಾಸ್ ನಾವು ಅವನ್ನ ಕ್ಷಮಿಸಿಲ್ಲ. ಅವ್ರೇನ್ ಮಾಡ್ಬೇಕು ಮಾಡಿದ್ರು, ನಾನು ಯಾಕೆ ಅದನ್ನ ಸಫರ್ ಮಾಡ್ಕೋಬೇಕು? ಅವ್ರೇನೋ ನೋವು ಕೊಟ್ಬಿಟ್ಟು ಒಂದು ಲಾಸ್ ಮಾಡಿದ್ರು ನನಗೆ, ಒಪ್ಕೊಳ್ಳೋಣ. ಈಗ ನಾನು ಇನ್ನೂ ಒಂದು ದೊಡ್ಡ ಲಾಸ್ ಮಾಡ್ಕೊಳ್ತಾ ಇದ್ದೀನಿ. ಏನ್ ಗೊತ್ತಾ? ಅವ್ರನ್ನ ಕ್ಷಮಿಸ್ತಲೆ ನನ್ನ ಜೀವನ ನಾನು ಪವರ್ಫುಲ್ ಆಗಿ ನಡೆಸ್ತಲೆ ನನ್ನ ಲೈಫ್ ನಾನು ಮಾಡ್ಕೊಳ್ತಿದ್ದೀನಿ. ಅವ್ರು ಖುಷಿಯಾಗಿದ್ದಾರೆ. ಇದು ಇನ್ನೊಂದು ಪ್ರಾಬ್ಲಮ್ ನೋಡು. ಅವ್ರು ನೋವು ಕೊಟ್ಟು ಅವರೆಷ್ಟು ಖುಷಿಯಾಗಿದ್ದಾರೆ, ಅದು ನಮ್ಗೆ ತಡೆಯಕ್ಕಾಗಲ್ಲ. ಅವ್ರು ಖುಷಿಯಾಗೇ ಇರ್ತಾರೆ, ಅದನ್ನ ನೋಡಿ ನಮ್ಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಯಾಕೆ? ನಾವು ಅವ್ರನ್ನ ಕ್ಷಮಿಸಿಲ್ಲ. ಅದಕ್ಕೆ ಫ್ರೆಂಡ್ಸ್, ನೀವು ನಿಮ್ಮ ಜೀವನ ನೀವು ಜೀವಿಸ್ಬೇಕು ಅಂದ್ರೆ, ಅಂಡ್ ನಿಮ್ಮ ಕೈಲಿರೋದು ಅವ್ರನ್ನ ಕ್ಷಮಿಸೋದು. ನೀವು ಕ್ಷಮಿಸ್ಲಿಲ್ಲ ಅಂದ್ರೆ ಅವ್ರ ಜೀವನ ಅವ್ರು ನಡೆಸ್ತಾ ಇರ್ತಾರೆ, ಬಟ್ ನೀವು ಜೀವಿಸಕ್ಕಾಗಲ್ಲ ಫ್ರೆಂಡ್ಸ್. ಎಲ್ಲಿ ತನಕ ನೀವು ಕ್ಷಮಿಸೋದಿಲ್ಲ, ಅವರಲ್ಲಿ ಆ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗೋದಿಲ್ಲ ಫ್ರೆಂಡ್ಸ್. ಈ ಒಂದು ಕ್ಷಮೆಗೆ ಒಂದು ಅಲ್ಟಿಮೇಟ್ ಈಗಲೂ ಕೆಲವ್ರಿಗೆ ಅನಿಸ್ತಾ ಇದೆ. ಕೆಲವೊಬ್ರು ನಿರ್ಧಾರ ಮಾಡ್ಬಿಟ್ಟಿದ್ದೀರಾ, ನೀವೇನೋ ಹೇಳ್ತೀರಾ ಹೇಳ್ಕೊಳ್ಳಿ, ನಿಮ್ದೇನೋ ಚೆನ್ನಾಗಿದೆ ಅರಿಕದ ಹತ್ರ ಕೇಳಕ್ಕೆ. ಆದ್ರೆ ನನ್ನ ವ್ಯಕ್ತಿ ನನಗೆ ಗೊತ್ತು. ಕೆಲವೊಬ್ರು ಹೇಳ್ತಿರ್ತಾರೆ, ನಮ್ಮ ಅತ್ತೆ ಎಂತಳು ಅಂತ ನಮಗೆ ಗೊತ್ತು, ಕೆಲವೊಬ್ರು ನಮ್ಮ ಸೊಸೆ ಎಂತಳು ಅಂತ ನನಗೆ ಗೊತ್ತು, ನನ್ನ ಗಂಡ ಇನ್ನ ಪ್ರಾಣಿ ನನಗೆ ಗೊತ್ತು, ನಿಮ್ಗೇನು ಗೊತ್ತು?
ಫ್ರೆಂಡ್ಸ್, ನಿಮಗೆ ಯಾರ್ಯಾರು ಎಂತೆಂತ ಇರ್ತಾರಲ್ಲ ಅದಕ್ಕಿಂತ 10ರಷ್ಟು ಪವರ್ಫುಲ್ ಇರೋ ವ್ಯಕ್ತಿಗಳನ್ನ ನಾವು ಡೀಲ್ ಮಾಡಿದ್ವಿ. ಅಂತ ವರ್ಸ್ಟ್ ವ್ಯಕ್ತಿಗಳ ಜೊತೆ ಜೀವಿಸಿ ಅವ್ರನ್ನ ಕ್ಷಮಿಸಿ ಅವ್ರನ್ನ ಒಪ್ಕೊಂಡಿರೋದಕ್ಕೆ ನಾನು ಹೇಳ್ತಾ ಇರೋದು. ಓಕೆ, ಫೈನಲ್. ನೀವು ಕೆಲವೊಬ್ರು ರಿಜಿಡ್ ಆಗಿದ್ದೀರಾ, ಹಠ ಮಾಡ್ತಿದ್ದೀರಾ, ಎಸ್ ನಾನು ಯಾವುದೇ ಕಾರಣಕ್ಕೂ ಈ ವ್ಯಕ್ತಿನ ಮಾತ್ರ ಕ್ಷಮಿಸಲ್ಲ ಅಂತ. ಓಕೆ, ನೀವು ಇಟ್ಕೊಳ್ಳಿ. ಈಗ ನಾನು ನಿಮ್ಗೊಂದು ಫೈನಲ್ ಎಕ್ಸಾಂಪಲ್ ಕೊಡ್ತೀನಿ. ಅದಾದ್ಮೇಲೆ ನಿಮ್ ಚಾಯ್ಸ್, ಬಿಕಾಸ್ ನನ್ನ ಕರ್ತವ್ಯ ನಾನು ಮಾಡಲೇಬೇಕು. ಎಸ್, ಒಬ್ಬ ಮಹಾನ್ ವ್ಯಕ್ತಿ ಒಂದು ಅತ್ಯದ್ಭುತ ಮಿರಾಕಲ್ನ ಸೃಷ್ಟಿ ಮಾಡಿದ್ದಾರೆ. ಇವತ್ತು ಮನುಕುಲ ಇರೋ ತನಕ ಆ ವ್ಯಕ್ತಿನ ಮರೆಯೋಕೆ ಸಾಧ್ಯನೇ ಇಲ್ಲ. ಅದು ವ್ಯಕ್ತಿ ಅಂತ ಹೇಳೋದಿಲ್ಲ, ಇವತ್ತು ಒಂದು ದೈವಿ ಶಕ್ತಿ ಅಂತ ಹೇಳ್ತಿದ್ದಾರೆ. ಈ ಒಂದು ಅಂಶ ಅರ್ಥ ಮಾಡಿಸೋದಕ್ಕೋಸ್ಕರ ಅವರು ಜೀವ ತಾಳಿದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾರು ಗೊತ್ತಾ? ಎಸ್ ಫ್ರೆಂಡ್ಸ್, ಜೀಸಸ್. ಗೊತ್ತಿದೆಯಾ ಜೀಸಸ್? ಏನಾಯ್ತು ಜೀಸಸ್ ಎಂತ ವ್ಯಕ್ತಿ? ದೈವಿ ಪುರುಷ, ದೇವರ ಸಂದೇಶನ ಕೊಡ್ತಕ್ಕಂಥ ವ್ಯಕ್ತಿ, ಕೊಡೋದಕ್ಕೋಸ್ಕರ ಬಂದಿರೋ ವ್ಯಕ್ತಿ, ಪ್ರೀತಿಯ ಅರ್ಥ ಮಾಡಿಸ್ತಕ್ಕಂಥ ವ್ಯಕ್ತಿ. ಏನಾಯ್ತು ಅವರಿಗೆ? ಈ ಒಂದು ಸಮಾಜ ಏನ್ ಮಾಡ್ತು ಅವರಿಗೆ? ಜನಗಳನ್ನ ಟ್ರಾನ್ಸ್ಫಾರ್ಮೇಶನ್ ಮಾಡೋದಕ್ಕೋಸ್ಕರ ಏನೆಲ್ಲ ಜ್ಞಾನ ಬೋಧನೆ ಮಾಡ್ತಾ ಇದ್ರು, ಆದ್ರೆ ಜೂಯಿಸ್ ಅವ್ರನ್ನ ಒಪ್ಪಲಿಲ್ಲ. ಧರ್ಮಭ್ರಷ್ಟರು ಇವರು ಅಂದ್ಬಿಟ್ಟು ಅವ್ರಿಗೆ ಏನ್ ಮಾಡಿದ್ರು? ಮಳೆ ಹೊಡಿತಾರೆ, ಎದೆಗೆ ಮಳೆ ಹೊಡಿತಾರೆ, ಕೈಗೆ ಮಳೆ ಹೊಡಿತಾರೆ, ಹಣೆಗೆ ಮಳೆ ಹೊಡಿತಾರೆ. ಮಳೆ ಹೊಡೆದು ಬಿಟ್ಟು ಎಲ್ಲರ ಎದುರುಗಡೆ ಓಪನ್ ಆಗಿ ಅವರ ಪ್ರಾಣ ತೆಗಿತಾರೆ. ಫ್ರೆಂಡ್ಸ್, ಯೋಚನೆ ಮಾಡಿದಿರಾ ಏನಾಗಿರ್ಬೇಕು ಅವ್ರ ಪರಿಸ್ಥಿತಿ? ದೈವಿ ಪುರುಷನಿಗೆ ಇಂಥ ಗತಿ. ಆದ್ರೆ ಇದು ನೋಡೋದಲ್ಲ, ಇಲ್ಲಿ ನಾವು ಅಲ್ಲಿಂದ ತಗೋಬೇಕಾಗಿರೋ ಅಂಶ ಏನು? ಅವ್ರದ್ದು ಏನ್ ಮೆಸೇಜ್? ಇವತ್ತು ಜೀಸಸ್ ವರ್ಲ್ಡ್ ಅಲ್ಲೇ ಹೈಯೆಸ್ಟ್ ಅನುಯಾಯಿಗಳು ಇರ್ತಕ್ಕಂಥ ವ್ಯಕ್ತಿ, ಹೈಯೆಸ್ಟ್ ಫಾಲೋವರ್ಸ್ ಜೀಸಸ್ ಇದ್ದಾರೆ ಇವತ್ತು. ಯಾಕಾಯ್ತು ಹಂಗೆ? ಅವರು ಆ ಘಟನೆ ನಡೆಯೋಕ್ಕಿಂತ ಮೊದಲು ಕೆಲವೇ ವ್ಯಕ್ತಿಗಳು ಅವ್ರನ್ನ ಫಾಲೋ ಮಾಡ್ತಿದ್ರು. ಈ ಘಟನೆ ಆದ ನಂತರ ಇಡೀ ವರ್ಲ್ಡ್ಗೆ ಅವರು ದೊಡ್ಡ ದೈವಿ ಶಕ್ತಿ ಆಗೋಗ್ಬಿಟ್ರು. ಏನ್ ಮಾಡಿದ್ರು ಅವರು? ಆ ಒಂದು ಮೂಮೆಂಟ್ ಅಲ್ಲಿ ಏನ್ ಮಾಡಿದ್ರು ಫ್ರೆಂಡ್ಸ್? ಅವರು ದೇವ್ರ ಹತ್ರ ಬೇಡ್ಕೊಂಡ್ರು, ಭಗವಂತ ಇವರು ಮುಗ್ದ್ರು, ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋ ಅರಿವೇ ಅವ್ರಿಗಿಲ್ಲ, ದಯವಿಟ್ಟು ಅವ್ರನ್ನ ಕ್ಷಮಿಸು, ಇವ್ರಿಗೆ ಯಾವುದೇ ಒಂದು ಶಾಪ ಕೊಡಬೇಡ, ಇವ್ರಿಗೇನು ತೊಂದರೆ ಮಾಡಬೇಡ, ಅವ್ರಿಗೇನು ಗೊತ್ತಿಲ್ದಲೆ ಅರಿವಿಲ್ದಲೆ ಮಾಡ್ತಿದ್ದಾರೆ ಅವರು ಅಂತ. ಪ್ರಾಣ ಕಳ್ಕೊಳ್ತಿರ್ಬೇಕಾದ್ರೇನು ಸಹ ಆ ವ್ಯಕ್ತಿ ಪ್ರಾಣ ತೆಗಿತಿದ್ದವರಿಗೇನೆ ಕ್ಷಮಿಸು ಭಗವಂತ ಅಂತ ದೇವರಲ್ಲಿ ಬೇಡ್ಕೊಂಡ್ರು. ಏನ್ ಹೇಳ್ಬೋದು ಇದಕ್ಕೆ? ಈಗ ಪ್ರಶ್ನೆ ಅದಲ್ಲ ನಂದು. ಈಗ ನಾನು ಕೇಳ್ತೀನಿ ನೋಡಿ, ಈ ಪ್ರಶ್ನೆ ನಿಮಗೆ ನೀವು ಕೇಳ್ಕೊಳ್ಳಿ. ಈಗ್ಲೂ ನೀವು ಯಾರನ್ನಾರು ಕ್ಷಮಿಸ್ಬೇಕಾ ಬೇಡೋ ಅದು ನಿಮ್ ಕೈನಲ್ಲಿದೆ. ಈಗ ನಂದೊಂದು ಪ್ರಶ್ನೆ, 2 ಪ್ರಶ್ನೆಗೆ ಉತ್ತರ ಎಸ್ ಆರ್ ನೋ ಅಷ್ಟೇ ಹೇಳ್ಬೇಕು ನೀವು. ನನ್ನ ಮೊದಲನೇ ಪ್ರಶ್ನೆ, ನೀವು ಯೇಸು ಕ್ರಿಸ್ತಗಿನ ಗ್ರೇಟಾ? ಯೇಸು ಕ್ರಿಸ್ತಗಿನ ಗ್ರೇಟ್ ಕ್ವಾಲಿಟೀಸ್ ನನ್ನಲ್ಲಿದ್ಯಾ? ಯೇಸು ಕ್ರಿಸ್ತಗಿನ ಕೊಡುಗೆ ಕೊಟ್ಟಿದ್ದೀನಾ? ಎಸ್ ಆರ್ ನೋ? ನಿಮಗೆ ಉತ್ತರ ಅದ್ರ 10 ಸುಳಿಯಕ್ಕಾಗಲ್ಲ ನನಗೆ ಆಸ್ ಆಫ್ ನೋ. ಇದು ಒಂದು ಅಂಶ. ಇನ್ನೊಂದು ಅಂಶ, ಅಂತ ವ್ಯಕ್ತಿಗೇನೆ ಆಗಾಯ್ತು. ಇನ್ನೊಂದು ನೆಕ್ಸ್ಟ್ ಪ್ರಶ್ನೆ, ಯೇಸು ಕ್ರಿಸ್ತನಿಗೆ ಕೊಟ್ಟಿರೋ ಕಷ್ಟ ನಿಮಗೆ ನಿಮ್ಮವ್ರು ಕೊಟ್ಟಿದಾರ? ನಿಮಗೆ ಯಾರೆಲ್ಲ ನೋವು ಮಾಡಿದಾರಲ್ವಾ, ಯಾರೆಲ್ಲ ಮೋಸ ಮಾಡಿದಾರಲ್ವಾ, ಯಾರೆಲ್ಲ ಲಾಸ್ ಮಾಡಿದಾರಲ್ಲ, ಮಾನ ಮರ್ಯಾದೆ ತೆಗೆದಿದ್ದಾರೆ, ಲಾಸ್ ಮಾಡಿಸಿದ್ದಾರೆ, ಮೋಸ ಮಾಡಿದ್ದಾರೆ, ಎಷ್ಟು ನೋವು ಮಾಡಿದ್ದಾರೆ, ಆದ್ರೆ ಅದೇನೇ ಮಾಡಿದ್ರು ಅವ್ರು ನಿಮ್ಮನ್ನ ಸಾಯಿಸಿಲ್ಲ. ಎಸ್ ಆರ್ ನೋ? ದಟ್ ಮೀನ್ಸ್ ಯೇಸು ಕ್ರಿಸ್ತಗಿನ ಗ್ರೇಟ್ ನಾನಲ್ಲ, ಅಂಡ್ ಯೇಸು ಕ್ರಿಸ್ತ ಕೊಟ್ಟಿರೋ ಕಷ್ಟ ನನಗೆ ಕೊಟ್ಟಿಲ್ಲ. ಅಂದಮೇಲೆ ನಾನೀಗ ಏನ್ ಮಾಡ್ಬೇಕು ಅನ್ನೋದು ನನ್ನ ಕೈಲಿದೆ ಫ್ರೆಂಡ್ಸ್. ಈ ಕೆಲವೊಬ್ರು ಹೇಳ್ತೀರಾ ನಾನೇನು ಯೇಸು ಕ್ರಿಸ್ತ ತರ ಗ್ರೇಟ್ ಅಲ್ಲ, ನನ್ನೇ ಕೆಲವೊಬ್ರು ಹೇಳ್ತಾರೆ ಜನರಸಿಟಿ ನಾನೇನು ಬಸವಣ್ಣ ಅಲ್ಲಪ್ಪ ಅಂತ. ಫ್ರೆಂಡ್ಸ್, ಅವರೆಲ್ಲರೂ ಸಹಿತ ಜೀವ ತಾಳಿದ್ ಏನಕ್ಕೋಸ್ಕರ? ಈ ತರ ಒಂದು ಮೆಸೇಜ್ ಕೊಡೋದಕ್ಕೋಸ್ಕರ. ಇಡೀ ಯೇಸು ಕ್ರಿಸ್ತ ಜೀವನದಲ್ಲಿ ಒಂದೇ ಮೆಸೇಜ್ ಕೊಡೋಕ್ಕೋಸ್ಕರ ಬಂದ್ರು ಅಂತೀನಿ ನಾನು. ಎಂಥ ವ್ಯಕ್ತಿನೂ ಹೇಗೆ ಕ್ಷಮಿಸ್ಬೇಕು ಅನ್ನೋ ಒಂದು ಮೆಸೇಜ್ ಕೊಡೋಕ್ಕೋಸ್ಕರ ಅವ್ರು ಬಂದ್ರು ಅಂತ ಹೇಳ್ತೀನಿ ನಾನು. ನನ್ನನ್ನ ಸಾಯಿಸ್ತಕ್ಕಂಥ ವ್ಯಕ್ತಿನೂ ನಾನು ಕ್ಷಮಿಸಬಲ್ಲೆ, ಆ ಶಕ್ತಿ ನನ್ನೊಬ್ಬ ಮನುಷ್ಯನಿಗಿದೆ ಅನ್ನೋದನ್ನ ಸಾರೋದಕ್ಕೆ ಅವ್ರು ಬಂದ್ರು ಅಂತ ಹೇಳ್ತೀನಿ ಫ್ರೆಂಡ್ಸ್. ಆ ರೀತಿನಲ್ಲಿ ನಾವು ನೋಡ್ಬೋದ? ಅವರಲ್ಲಿರೋ ಕೆಲವು ಗುಣಗಳನ್ನ ಅಳವಡಿಸ್ಕೋಬೇಕು ಬೇಡ. ಅವ್ರನ್ನ ನಾವು ಪೂಜಿಸ್ತಿದೀವಿ, ಆರಾಧಿಸ್ತಿದೀವಿ, ಅವ್ರು ನಮ್ಮವರು ಗ್ರೇಟ್ ಅಂತಿದೀವಿ.
ಅವ್ರನ್ನ ಪೂಜಿಸ್ಬೇಕಾ, ಆರಾಧಿಸ್ಬೇಕಾ, ಅವರು ಹೇಳ್ಕೊಟ್ಟಿರೋ ದಾರಿನಲ್ಲಿ ನಾನು ನಡಿಬೇಕಾ, ಅವ್ರು ಏನ್ ಮೆಸೇಜ್ ಕೊಟ್ಟಿರ್ತಾರೋ ಅದನ್ನ ನಾನು ಫಾಲೋ ಮಾಡ್ಬೇಕಾ ಬೇಡವಾ? ಇದು ನಿಮ್ ಕೈಲಿದೆ ಫ್ರೆಂಡ್ಸ್. ನಿಮ್ಮ ಏಳಿಗೆಗೋಸ್ಕರ, ನಿಮ್ಮ ಗ್ರೋತಿಗೋಸ್ಕರ, ನಿಮ್ಮ ಜನರಾಸಿಟಿ ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ, ನಿಮ್ಮ ಫಲವತ್ತತೆ ಹೆಚ್ಚಾಗೋಕ್ಕೋಸ್ಕರ, ನೀವು ನೆಮ್ಮದಿಯಾಗಿರೋಕ್ಕೋಸ್ಕರ, ಇಲ್ಲಾಂದ್ರೆ ನೀವೇನೇ ಸಫರಿಂಗ್ ಅಲ್ಲಿ ಇರ್ತೀರಾ. ಸ್ಪಿರಿಚುವಲ್ ಅಲ್ಲಿ ಇನ್ನೊಂದು ಆನ್ಸರ್ ಇದೆ. ನೆಕ್ಸ್ಟ್ ಜನ್ಮಕ್ಕೂ ಬಂದ್ಬಿಟ್ಟು ನಿಮಗೆ ಕಾಡ್ತಿರ್ತಾರ ಅವ್ರು, ನೀವು ಅವ್ರನ್ನ ಕ್ಷಮಿಸ್ಲಿಲ್ಲ ಅಂದ್ರೆ. ಗೊತ್ತಿದೆ? ಇವಾಗ ಏನ್ ನೋವು ಕೊಟ್ಟಿದಾರೆ ಅದಕ್ಕಿಂತ 10ರಷ್ಟು ನೋವು ತಂದು ಕೊಡ್ತಾರೆ ನಿಮಗೆ. ಆ ತರ ಅವರನ್ನೇ ನಾನು ಮತ್ತೆ ಸೃಷ್ಟಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ ಒಂದ್ ಕಡೆ. ಇವಾಗ ನಿಮಗೆ ಅವಕಾಶ ಇದೆ, ನಿಮ್ ಕಣ್ಣೆದುರುಗಡೆ ಇದ್ದಾರೆ, ಅವ್ರನ್ನ ಕ್ಷಮಿಸಿ. ಇವತ್ತು ಎಷ್ಟೋ ಜನ ತೀರ್ಕೊಂಡು ಹೋಗಿದ್ದಾರೆ, ಅವರು ನೀವು ಕ್ಷಮಿಸಿಲ್ಲ. ನಿಮಗೆ ಈ ಕ್ಷಣನೂ ಅವ್ರನ್ನ ಕ್ಷಮಿಸಿದ್ರೆ ಅದು ಅವ್ರಿಗೆ ತಲುಪುತ್ತೆ. ನೀವು ಖುಷಿಯಾಗಿರ್ತೀರ, ನೀವು ನೆಮ್ಮದಿಯಾಗಿರ್ತೀರ. ಜಸ್ಟ್ ಯೋಚನೆ ಮಾಡಿ ಫ್ರೆಂಡ್ಸ್. ಇವೆಲ್ಲ ಅಂಶಗಳು ನಾನು ಅಳವಡಿಸ್ಕೋಬೇಕಾಗಿರೋದು. ಇದು ನನ್ನ ಕೈನಲ್ಲಿರೋದು, ನನ್ನ ಡೆವಲಪ್ಮೆಂಟಿಗೋಸ್ಕರ. ಇವು ನನ್ನ ಎಕ್ಸ್ಟ್ರಾ ಸ್ಕಿಲ್ಸ್. ಇವೆಲ್ಲವೂ ದೈವಿ ಗುಣಗಳು ಅಂತ ಹೇಳ್ತಾರೆ. ದೈವಿ ಪುರುಷರೆಲ್ಲರೂ ಈ ಗುಣಗಳಿತ್ತು. ಎಂಥದೇ ಟಫ್ ಇದ್ರು, ಎಂಥದೇ ಕಷ್ಟ ಇದ್ರು ಸಹಿತ ಈ ಗುಣಗಳನ್ನ ಯಾರು ಬಿಟ್ಕೊಡ್ಲಿಲ್ಲ. ಈ ಎಲ್ಲಾ ಗುಣಗಳನ್ನ ಒಂದಲ್ಲ ಒಂದು ಅಳವಡಿಸ್ಕೊಂಡಿದ್ದಕ್ಕೆ ಅವರು ದೈವಿ ಪುರುಷರಾಗಿದ್ದರು. ಇವೆಲ್ಲವೂ ಅಳವಡಿಸ್ಕೊಳಕ್ ಆಗ್ದಲೆ ನಾವೇನ್ ಮಾಡಿದೀವಿ, ಅವ್ರನ್ನೆಲ್ಲ ದೇವ್ರು ಮಾಡಿ, ವಿಗ್ರಹ ಮಾಡಿ, ಫೋಟೋ ಇಟ್ಬಿಟ್ಟು ಬರೀ ಪೂಜಿಸ್ತಾ ಇದ್ಬಿಟ್ಟಿದೀವಿ. ಬಟ್ ಅವರು ಪ್ರತಿಯೊಬ್ಬ ಮನುಷ್ಯನೂ ಸಹಿತ ಇದನ್ನ ಮಾಡಬಲ್ಲ ಅನ್ನೋದನ್ನ ಸಾರೋದಕ್ಕೋಸ್ಕರನೇ ಅವ್ರು ಬಂದಿದ್ದು ನಮ್ಮ ಲೈಫಿಗೆ. ಅದನ್ನ ನಾವು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ವಿ ಫ್ರೆಂಡ್ಸ್. ಈ ಒಂದು ದೈವಿ ಗುಣಗಳನ್ನ ನಾವು ಅಳವಡಿಸ್ಕೊಂಡು ದೈವತ್ವ ನಮ್ಮಲ್ಲಿ ಹೆಚ್ಚಾಗ್ಬೇಕಾ, ಇಲ್ಲ ಆ ರಾಕ್ಷಸರ ಗುಣಗಳನ್ನ ಇಟ್ಕೊಂಡು ಅದನ್ನೇ ಕಂಟಿನ್ಯೂ ಮಾಡ್ಬೇಕಾ? ಚಾಯ್ಸ್ ಇಸ್ ಯುವರ್ ಫ್ರೆಂಡ್ಸ್. ನಿಮ್ ಕೈನಲ್ಲಿದೆ. ನಿಮ್ಮ ಭವಿಷ್ಯ ಕಂಪ್ಲೀಟ್ಲಿ ನಿಮ್ ಕೈಲಿದೆ. ಈಗ ನೋಡೋಣ, ಇಷ್ಟೋ ತನಕ ಏನ್ ನೋಡಿದ್ರಿ ನೀವೆಲ್ಲ? ಇವೆಲ್ಲ ಇಷ್ಟೊಂದು ಫಲವತ್ತಾದ ಅಂಶಗಳು. ಈ ಒಂದೊಂದೊಂದೊಂದೊಂದೊಂದು ಫಲವತ್ತಾದ ಅಂಶಗಳನ್ನು ಸಹಿತ ನೀವು ಎಷ್ಟೆಷ್ಟು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀರಾ ನೋಡಿ. ನಿಮ್ಮ ಒಂದೊಂದೊಂದೊಂದು ಎಕ್ಸ್ಟ್ರಾ ಇನ್ಕ್ರೀಸ್ ಆಗ್ತಾ ಹೋದ್ರೆ ಖಂಡಿತ ನಿಮ್ಮ ಲೈಫ್ ಒಂದು ಎಕ್ಸ್ಟ್ರಾಡಿನರಿ ಲೈಫ್ ಆಗ್ತಿರುತ್ತೆ. ಪ್ರತಿ ಕ್ಷಣ ನಿಮ್ಮ ಒಂದು ಎಲ್ಲಾ ಅನ್ಕೊಂಡಿರೋದು ಗ್ರೋತ್ ಆಗ್ತಾ ಹೋಗುತ್ತೆ. ಭೂಮಿ ಸೂಪರ್ ಆಗಿ ಫಲವತ್ತಾಗಿರುತ್ತೆ. ಈಗ ನೋಡೋಣ, ಇದೆಲ್ಲದೂ ಈಗ ಸೆಟ್ರೇಟ್ ಆಯ್ತು. ಮರದ ಅಂಶಗಳು ನೋಡಿದೀನಿ, ನಿಮ್ಮ ಹತ್ರ ಪ್ರಬಲವಾದ ಕನಸಿದೆ, ಒಳ್ಳೆ ಶಿಕ್ಷಣ ಪಡಿತಾ ಇದ್ದೀರಿ, ನಿರಂತರ ಪರಿಶ್ರಮ ಮಾಡ್ತಾ ಇದ್ದೀರಿ, ಆಕ್ಷನ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಫಲವತ್ತಾದ ಮನಸ್ಸು ಅಂದ್ರೆ ಖುಷಿಯಾದ ಮನಸ್ಸಿರಕ್ಕೆ ಎಲ್ಲ ಅಂಶಗಳಾಯ್ತು. ಇನ್ನೊಂದು ಲಾಸ್ಟ್ ಅಂಶ ಇದೆ. ನೀವು ಇವೆಲ್ಲ ಅಂಶ ಇರೋದ್ರಿಂದ ನೀವು ಖುಷಿಯಾಗಿರ್ತೀರಾ. ನೀವು ಖುಷಿಯಾಗಿರೋದ್ರಿಂದ ಆಟೋಮೆಟಿಕ್ ಆಗಿ ಏನಾಗುತ್ತೆ? ಎಸ್, ಇತರರ ಮನಸ್ಸು, ನಿಮ್ಮ ಇತರರ ಮನಸ್ಸಿಗೆ ಇವೆಲ್ಲವೂ ಇಂಪ್ಯಾಕ್ಟ್ ಆಗುತ್ತೆ. ಇದೆಲ್ಲ ಅಂಶಗಳು ನಿಮಗೆ ಎಕ್ಸ್ಟ್ರಾ ವ್ಯಾಲ್ಯೂ ಆಡ್ ಆಗುತ್ತೆ. ಇಷ್ಟು ಅಂಶಗಳು ಏನಿದೆ, ಇಷ್ಟು ಅಂಶಗಳು ಕಂಪ್ಲೀಟ್ಲಿ ನಿಮ್ಮನ್ನ ದೃಢವಾಗಿಸುತ್ತೆ. ದ ಬಿಗ್ಗೆಸ್ಟ್ ಕ್ಷಮಿಸೋದು ಅಂತ ಏನಿದೆ, ಇದೆಲ್ಲ ಒಂದು ಅಂಶನೂ. ಈ ಕ್ಷಮೆಗೆ ಎಷ್ಟು ಶಕ್ತಿ ಇದೆ ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ನಾನು ಕೊಟ್ಬಿಡ್ತೀನಿ. ಲಾಸ್ಟ್ ಒಂದು ಕ್ಯಾಂಪ್ ಮಾಡ್ತಿರ್ಬೇಕಾದ್ರೆ ಒಂದು ಅದ್ಭುತನೇ ನಡೀತು. ಅದೇನು ಅಂದ್ರೆ, ಈ ಟಾಪಿಕ್ ನಡೀತಿರ್ಬೇಕಾದ್ರೆ ಒಬ್ಬ ಮೇಡಮ್ ಎದ್ದು ನಿಂತ್ಬಿಟ್ಟು ಶೇರ್ ಮಾಡ್ಬೇಕು ನಾನು ಅಂದ್ರು. ಅವ್ರು ಶೇರ್ ಮಾಡಿದ್ದು ಎಲ್ರಿಗೂ ಸಹಿತ ಆಶ್ಚರ್ಯ ಆಗೋಯ್ತು. 18 ವರ್ಷಗಳಿಂದ ಅವರ ಅಣ್ಣ ತಂಗಿ ಸಂಬಂಧ ಕಟ್ಟಾಗೋಗಿತ್ತು. 18 ವರ್ಷ ಆಗಿತ್ತು ಅವರಿಬ್ರು ಮೀಟ್ ಆಗಿ ಮಾತಾಡಿಸಿ. ಅವ್ರು ಕೊಟ್ಟಿರೋ ನೋವಿಂದ ಇವ್ರು ನೋವಲ್ಲಿದ್ರು. ಈ ಕ್ಲಾಸ್ ಅಟೆಂಡ್ ಮಾಡ್ತಾ ಮಾಡ್ತಾ ಅವ್ರು ಆ ಕ್ಷಣನೇ ಕ್ಷಮಿಸಿದ್ರು. ಆ ಕ್ಷಣನೇ ಕ್ಷಮಿಸಿದ್ದಕ್ಕೆ ಮಿರಾಕಲ್ ಆಯ್ತು ಫ್ರೆಂಡ್ಸ್. ಅವತ್ತೇ 18 ವರ್ಷದಿಂದ ಯಾವುದೇ ಕಾಂಟ್ಯಾಕ್ಟ್ ಇಲ್ದಲೇ ಇರೋರು ಅವತ್ತೇ ಅದೇ ಹಾಲ್ ಅಲ್ಲಿ ಅವ್ರಿಗೆ ಕಾಲ್ ಬಂದಿದೆ ಅವರ ಅಣ್ಣನಿಂದ. ಯಾರ್ಯಾರಿಂದ ಫೋನ್ ನಂಬರ್ ಹುಡುಕಿ ಅವತ್ತೇ ಫೋನ್ ಮಾಡಿದ್ದಾರೆ. ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆದ್ರು. ಇವರು ಆ ಕ್ಷಣ ಕ್ಷಮಿಸಿದ್ರು, ಅಲ್ಲಿ ಆ ಮೆಸೇಜ್ ಅವರ ಅಣ್ಣಂಗೆ ಹೋಯ್ತು. ಇವತ್ತು ಅವರು 18 ವರ್ಷಗಳ ನಂತರ ಅವರ ಫ್ಯಾಮಿಲಿ ಒಂದಾಗಿ ಅದ್ಭುತವಾದ ಜೀವನ ನಡೆಸ್ತಾ ಇದ್ದಾರೆ. ಇವತ್ತು ಈ ತರದ್ ಎಷ್ಟೋ ಎಕ್ಸಾಂಪಲ್ಗಳಿದೆ. ದಿಸ್ ಈಸ್ ಅ ಪವರ್ ಆಫ್ ಈ ಎಲ್ಲ ಫಲವತ್ತಾದ ಅಂಶಗಳ ಒಂದು ಶಕ್ತಿ. ಈ ಒಂದೊಂದು ಫಲವತ್ತಾದ ಅಂಶನೂ ಸಹಿತ ಇವ್ರು ಅಳವಡಿಸ್ಕೊಳ್ತಾ ಹೋದ್ರು. ಇವೆಲ್ಲ ಫಲವತ್ತಾದ ಅಂಶನ ಹೆಚ್ಚಿಸ್ಕೊಳ್ತಾ ಕೊನೆಗೆ ಅವ್ರ ಅಣ್ಣನ ಕ್ಷಮಿಸಿದ್ರು. ಈ ಎಲ್ಲ ಫಲವತ್ತತೆನ ಅಳವಡಿಸ್ಕೊಂಡ್ರು. ಅಲ್ಲಿ ಮ್ಯಾಜಿಕ್ ಆಯ್ತು. ಈ ತರ ಮ್ಯಾಜಿಕ್ ನ ಸೃಷ್ಟಿ ಮಾಡೋ ಶಕ್ತಿ ನಮ್ಮೊಳಗಡೆನೆ ಇದೆ.
ಇದೆಲ್ಲ ಆಗೋದ್ರಿಂದ ಆಟೋಮೆಟಿಕ್ ಆಗಿ ನಮ್ಮ ಇತರರ ಮನಸ್ಸು ಸರಿ ಹೋಯ್ತು ಫ್ರೆಂಡ್ಸ್. ಇಲ್ಲಿ ನೋಡಿ, ಇತರರ ಮನಸ್ಸು ಹೇಗೆ ಸರಿ ಹೋಯ್ತು? ಈ ಎಲ್ಲ ಫಲವತ್ತಾದ ಅಂಶ ಮೇಡಮ್ ಅಲ್ಲಿ ಟ್ರಾನ್ಸ್ಫಾರ್ಮ್ ಆಗಿದ್ದಕ್ಕೆ ಆಟೋಮೆಟಿಕ್ ಆಗಿ ಅದು ಇನ್ನೊಬ್ರಿಗೆ ಟ್ರಾನ್ಸ್ಫಾರ್ಮ್ ಆಯ್ತು, ಇನ್ನೊಬ್ರಿಗೆ ಕನೆಕ್ಟ್ ಆದ್ರು. ದಿಸ್ ಇಸ್ ಅ ಮ್ಯಾಜಿಕ್ ಆಫ್ ದಿಸ್ ಟೆಕ್ನಾಲಜಿ ಫ್ರೆಂಡ್ಸ್. ಇದು ಒಂದು. ಇನ್ನೊಂದು, ಇತರರ ಮನಸ್ಸು ಎಫೆಕ್ಟ್ ಆಗೋದಕ್ಕೆ, ಇನ್ನೂ ಪ್ಯೂರಿಫೈ ಆಗೋದಕ್ಕೆ. ನನ್ನ ಫಲವತ್ತಾಗಿರ್ಬೇಕು, ಅದರಿಂದ ಬೇರೆಯವ್ರಿಗೆ ಎಫೆಕ್ಟ್ ಆಗುತ್ತೆ. ಇನ್ನೂ ಒಂದು ಪ್ಯೂರಿಫೈ ಆಗೋದಕ್ಕೆ, ನನ್ನ ಇತರರ ಮನಸ್ಸು ಪರಿಶುದ್ಧ ಆಗೋದಕ್ಕೆ ಇನ್ನೊಂದು ಫಲವತ್ತಾದ ಒಂದು ಅಂಶ ಇದೆ. ಇದು ಒಂದು ಆಕ್ಷನ್ ಪಾರ್ಟ್. ಇಷ್ಟು ತನಕ ನೋಡಿದ್ವಿ, ಇದು ನಮ್ಮೊಳಗಡೆನೆ ವರ್ಕೌಟ್ ಮಾಡ್ಕೋಬೇಕಾಗಿರೋದು. ಇಷ್ಟು ತನಕ ನೋಡಿದ್ವಿ, ನಮಗಾಗಿರೋ ನೋವು, ನಮಗಾಗಿರೋ ಲಾಸು, ನಮಗಾಗಿರೋ ಬೇಸರ, ಇವೆಲ್ಲ ನೋಡ್ಕೊಳ್ತಾ ಬಂದ್ವಿ. ಈಗ ನನ್ನ ವಾತಾವರಣಕ್ಕೆ ನಾನೇನ್ ಮಾಡಿದ್ದೀನಿ, ಯಾಕೆ ನನ್ನ ವಾತಾವರಣ ಹಾಳಾಗಿದೆ, ಇವುಗಳು ಒಂದು ಕಾರಣ. ಇನ್ನೊಂದಿದೆ, ಅದೇನು? ಇಷ್ಟೋ ತನಕ ನಾವು ನೋಡಿದ್ವಿ, ಬೇರೆಯವರು ನನಗೆ ಲಾಸ್ ಮಾಡಿದ್ರು ಅಂತ ನೋಡ್ತಾ ಬಂದ್ವಿ. ಎಸ್ ಆರ್ ನೋ? ಈಗ ಒಂದು ಪ್ರಶ್ನೆ, ನಾನು ಯಾರಿಗೂ ಏನು ಲಾಸ್ ಮಾಡಿಲ್ವಾ? ನಾನು ಯಾರಿಗೂ ಏನು ನೋವು ಕೊಟ್ಟಿಲ್ವಾ? ನಾನು ಯಾರಿಗೂ ಬೇಸರ ಮಾಡಿಲ್ವಾ? ನನ್ನಿಂದ ಯಾರಿಗೂ ಏನು ತೊಂದರೆ ಆಗಿಲ್ವಾ? ಬರೀ ಇಷ್ಟು ದಿನ ನಾವು ಅವ್ರು ಮಾಡಿದ್ರು ಅಂತ ನೋಡ್ತಿದೀವಿ. ನಾನೇನ್ ಮಾಡಿದೆ? ಆ ವ್ಯಕ್ತಿ ಹಂಗಾಗೋದಕ್ಕೆ ನನ್ನ ಜವಾಬ್ದಾರಿ ಏನು? ನಾನೇನ್ ಮಾಡಿದ್ದೀನಿ ಅದಕ್ಕೆ ಆ ವ್ಯಕ್ತಿ ಹಂಗ ಆಡ್ತಿದ್ದಾರೆ. ಇದನ್ನ ನಾವು ನೋಡ್ಬೇಕಾ ಬೇಡ? ಈಗ ನೀವು ಲಿಸ್ಟ್ ಮಾಡಿ, ನಿಮ್ಮ ಕೈನಲ್ಲಿ ಏನಿದೆ, ನೀವೇನೇನೇನೇನು ಅವ್ರಿಗೆ ನೋವು ಕೊಟ್ಟಿದ್ದೀರಾ, ನೀವು ಅವ್ರಿಗೆ ಏನೇನು ಲಾಸ್ ಮಾಡಿದ್ದೀರಾ. ಈಗ ಕೆಲವೊಬ್ರು ಹೇಳ್ತಾರೆ, ಅವ್ರು ಮಾಡಿದ್ರು ಅದಕ್ಕೆ ನಾನು ಮಾಡಿದೆ ಅಂತ. ಫ್ರೆಂಡ್ಸ್, ಅವ್ರು ಮಾಡಿದ್ರು ನೀವು ಮಾಡಿದ್ರಿ ಅಲ್ಲ ಮುಖ್ಯ, ನೀವು ಮಾಡಿದ್ರಿ ಅಲ್ವಾ? ಹಾಗಿಂದ ನಿಮಗೂ ಅವ್ರಿಗೂ ವ್ಯತ್ಯಾಸ ಏನು? ಅವ್ರೇನೋ ಮಾಡಿದ್ರು ಅಂತ ನೀವು ಮಾಡ್ಬಿಟ್ರ, ಹಂಗಾರೆ ನಿಮ್ಮ ಸ್ಪೆಷಾಲಿಟಿ ಏನು? ಅವರು ಕೆಸರು ಎರಿಸ್ತಾರೆ, ನೀವೇನು ಎರಿಸ್ತೀರಾ? ಅವ್ರು ಕೆಸರು ಹೆಚ್ಚಿದ್ರೆ ಅಂದ್ಬಿಟ್ಟು ನೀವು ಸಗಣಿ ಎರಿಸಿದ್ರೆ ಹೇಗಿರುತ್ತೆ? ಇಸ್ ಇಟ್ ಫೈನ್? ಈಗ ಇಷ್ಟೊತ್ತು ಅವ್ರು ಮಾಡಿರೋದಕ್ಕೆ ಕ್ಲೆನ್ಸಿಂಗ್ ಆಯ್ತು, ನನ್ನೊಳಗಡೆ ನನಗಾಗಿದ್ದು ಕ್ಲೆನ್ಸಿಂಗ್ ಆಯ್ತು. ಈಗ ನಾನೇನ್ ಮಾಡಿದ್ದೀನಿ ಮೆಸ್ಸಪ್, ನಾನೇನ್ ಕಸ ಎರ್ಚಿದ್ದೀನಿ, ಅದಕ್ಕೆ ಮಾಡ್ಬೇಕಾಗಿರೋದು ಏನು ಸ್ಟೆಪ್? ಇದಕ್ಕೆ ಇನ್ನೂ 4-5 ಗುಂಡಿಗೆ ಬೇಕು. ಅಲ್ಲಿ ನೀವು ನೋಡಿದ್ರಿ, ನಾನು ಅವ್ರು ಮಾಡಿರೋ ನೋವಿಗೆ ಕ್ಷಮಿಸೋದು. ಈಗ ನಾನು ಮಾಡ್ಬೇಕಾಗಿರೋದೇನು? ಎಸ್ ಫ್ರೆಂಡ್ಸ್, ದಟ್ ಈಸ್ ಕ್ಷಮೆ ಕೇಳುವುದು. ಆಸ್ಕ್ ಫರ್ಗಿವ್ನೆಸ್. ನಾನು ನನ್ನಿಂದ ಏನೆಲ್ಲ ಆಗಿದೆ, ನಾನು ಅವ್ರಿಗೆ ಏನೆಲ್ಲ ನೋವು ಕೊಟ್ಟಿದ್ದೀನಿ, ನನ್ನಿಂದ ಏನು ಲಾಸ್ ಆಗಿದೆ, ಗೊತ್ತಿದ್ದೂ ಆಗಿರುತ್ತೆ, ಗೊತ್ತಿಲ್ದಲೇನೂ ಆಗಿರುತ್ತೆ. ಅದಕ್ಕೆ ನಾನು ಅವ್ರಿಗೆ ಕೇಳಿದ್ದೀನ? ಕ್ಷಮೆ ಕೇಳ್ತಕ್ಕಂಥ ಶಕ್ತಿ ನನ್ನೊಳಗಡೆ ಎಷ್ಟಿದೆ? ನಾನು ಅವ್ರಿಗೆ ಕ್ಷಮೆ ಕೇಳಬೇಕಾ ಬೇಡ? ನಾನು ನೋವು ಮಾಡಿರೋದನ್ನು ಮಾತ್ರ ನಾನು ಸ್ಟೋರ್ ಮಾಡ್ಕೊಂಡು ನಾನು ನೋಡ್ಕೊಂಡೇ ಇರೋದಿಲ್ಲ. ನಾನು ಅದಕ್ಕೆ ಸಮರ್ಥನೆ ಕೊಡ್ಕೊತಿರ್ತೀನಿ ಸ್ಟೋರ್ ಮಾಡ್ಕೊಂಡೆ. ನಾನೇನು ಮಾಡಿಲ್ಲ, ಅವ್ರಂಗೆ ಮಾಡಿರೋ ಅದಕ್ಕೆ ನಾನು ಮಾಡಿದೆ, ಅವ್ರಿಗೆ ಸರಿಯಾಗಿ ನಾನು ಮಾಡಿದೆ, ಅದು ಬೇರೆ ಹೇಳ್ತಿರ್ತೀನಿ ನಾನು. ಆದ್ರೆ ನನ್ನಿಂದ ಅವರಿಗೂ, ಅವ್ರದ್ದು ಒಂದು ಜೀವ ಅಲ್ವಾ, ಅವರಿಗೂ ನೋವಾಗಿದೆಯಲ್ವಾ? ಅದಕ್ಕೆ ನಾನು ಕ್ಷಮೆ ಕೇಳಬೇಕಾ ಬೇಡವಾ? ನೀವು ಯೋಚನೆ ಮಾಡಿ. ನಾನು ಆ ವ್ಯಕ್ತಿಗೆ ಕ್ಷಮೆ ಕೇಳೋದ್ರಿಂದ ನನಗೆ ಇನ್ನೊಂದು, ದ ಮೋಸ್ಟ್ ಇಂಪಾರ್ಟೆಂಟ್, ಯಾರಿಗೆ ಕ್ಷಮೆ ಕೇಳಬೇಕು? ನಿಮಗೆ ಆ ವ್ಯಕ್ತಿಯ ಅವಶ್ಯಕತೆ ಇದೆಯಾ? ಇದು ಕಂಪ್ಲೀಟ್ಲಿ ನನ್ನ ಈ ಪ್ರೋಗ್ರಾಮ್ ಇಟ್ಸ್ ಓನ್ಲಿ ಮಿರರಿಂಗ್. ನಾನು ಬರೀ ನಿಮಗೆ ಕನ್ನಡಿ ಹಿಡಿತೀನಿ, ಹಿಂಗಾದ್ರೂ ಬಾಚ್ಕೊಳ್ಳಿ ಅಂತ. ನಿಮ್ಮ ಚಾಯ್ಸ್. ನಿಮಗೆ ಆ ವ್ಯಕ್ತಿ ಜೊತೆ ಇರಬೇಕಾ? ಆ ವ್ಯಕ್ತಿ ಜೊತೆ ಜೀವಿಸ್ಬೇಕಾ? ಆ ವ್ಯಕ್ತಿ ಜೊತೆ ಜೀವಿಸ್ಬೇಕು ಅಂದ್ರೆ ಆ ವ್ಯಕ್ತಿನ ಕ್ಷಮಿಸ್ಬೇಕು ಫಸ್ಟ್. ನಾನು ಆ ವ್ಯಕ್ತಿಗೆ ನಾನು ಮಾಡೋದಕ್ಕೆ ಕ್ಷಮಾಪಣೆ ಕೇಳಬೇಕು. ಇವೆರಡೂ ಆಗ್ಬಿಟ್ರೆ ಎಷ್ಟು ಪರಿಶುದ್ಧವಾಗಿರುತ್ತೆ ಯೋಚನೆ ಮಾಡಿ. ನನ್ನ ಮನಸ್ಸು, ಅವ್ರ ಮನಸ್ಸು, ಹೇಗಿರುತ್ತೆ ನಮ್ಮ ಒಂದು ಬಾಂಧವ್ಯ, ಹೇಗಿರುತ್ತೆ ನಮ್ಮ ಜೀವನ. ಅಂಡ್ ನನಗೆ ಖುಷಿ ಆಗುತ್ತೆ. ಅಂಡ್ ಇಲ್ಲಿ ನಿಮಗೆ ಏನ್ ಅಡ್ಡ ಬರುತ್ತೆ ಗೊತ್ತಾ? ಕಿಂಗ್ ಆಫ್ ಬರ್ಡ್ ಅಂಶ ಯಾವುದು? ಈಗೋ ಅಡ್ಡ ಬರುತ್ತೆ. ನಾನು ಕೇಳ್ಬೇಕಾ? ನಾನು ಮೊದಲೇ ಹೇಳ್ಬಿಟ್ಟಿರ್ತೀನಿ, ಎಷ್ಟೋ ಕಡೆ ಹೇಳ್ಬಿಡ್ತೀನಿ, ನಾನು ಸತ್ರು ನಾನು ಕಾಲು ತುಳಿಯಲ್ಲ, ಅವ್ನು ಮೆಟ್ಲು ತುಳಿಯೋದಿಲ್ಲ, ನಾನು ಸತ್ರು ಅವ್ನ ಮನೆ ಕಾಲು ಇಡೋದಿಲ್ಲ. ನೀವು ಸತ್ರ ಎಲ್ಲಿರ್ತೀರ? ನೀವು ಇಡಕ್ಕೆ ನಿಮ್ಮ ಕಾಲನ್ನ ಎತ್ಕೊಂಡು ಹೋಗ್ಬೇಕಾಗಿರುತ್ತೆ. ನಾನು ಸತ್ರು ನೀನು ನಮ್ಮ ಮನೆಗೆ ಬರಬೇಡ, ಈ ತರ ಎಷ್ಟೋ ಡೈಲಾಗ್ ಹೊಡೆದಿದ್ದೀರಾ. ನೀವು ಸತ್ತಾಗ ಅವ್ರು ಬಂದ್ರೆ ಏನಾದ್ರು ಎದ್ದು ಬಿಟ್ಟು ಯಾಕೆ ಬಂದೆ ಅಂತ ಕೇಳ್ತೀರಾ? ಈ ಡೈಲಾಗ್ ಹೊಡಿತಿರ್ತೀರಾ? ಜಸ್ಟ್ ಯೋಚನೆ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಆ ವ್ಯಕ್ತಿಗೆ ಮಾಡಿರ್ತಕ್ಕಂಥ ನನ್ನ ನೋವಿಗೆ ನಾನು ಕ್ಷಮಾಪಣೆ ಕೇಳಿದ್ರೆ ನನಗೆ ಖುಷಿ ಆಗುತ್ತಾ?
ನನಗೆ ಅವರಿಂದ ಆಶೀರ್ವಾದ ಸಿಗುತ್ತೆ, ನನಗೆ ಅವರಿಂದ ಕ್ಷಮಾಪಣೆ ಕೇಳೋದ್ರಿಂದ ಅವರಿಂದ ಆಶೀರ್ವಾದ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಅಟ್ಲೀಸ್ಟ್ ನನಗೆ ನೆಮ್ಮದಿ ಸಿಗುತ್ತೆ. ಅವರು ನನಗೆ ಶಾಪ ಹಾಕೋದನ್ನಾದ್ರೂ ನಿಲ್ಲಿಸ್ತಾರೆ, ಏನೋ ಮಾಡ್ದ ಬಿಡಪ್ಪ ಕಡೆ ಹೋಗ್ಲಿ ಅಂತ. ಅವರು ಸಹ ನನ್ನ ಮೇಲೆ ಅಷ್ಟೇ ದ್ವೇಷ ಕಾರ್ತಿರ್ತಾರೆ, ಆ ದ್ವೇಷ ಕಡಿಮೆ ಆಗುತ್ತೆ. ಅಟ್ಲೀಸ್ಟ್ ನಾನಲ್ಲಿ ಗ್ರೇಟ್ ಆಗ್ತೀನಿ. ನನ್ನ ಕಡೆಯಿಂದ ನಾನು ಮಾಡಿರೋ ಜವಾಬ್ದಾರಿ ಏನು? ಜವಾಬ್ದಾರಿ ಅಂದ್ರೆ ಅರ್ಥ ಏನು? ನಾನು ಮಾಡಿರೋ ಮೆಸ್ಸಪ್ಗೆ ನೀನು ಕೆಸರು ಅಷ್ಟೇ, ನಾನು ಸಗಣಿ ಅಷ್ಟೇ. ನಾನಿಲ್ಲಿ ಬಂದಿರೋದು ನನ್ನ ಸಗಣಿ ತಗೊಂಡು ಹೋಗಕ್ಕೆ. ನೀನು ಕೆಸರು ಎಸ್ತಾ, ದಟ್ ಇಸ್ ಫೈನ್, ನಾನು ಅದನ್ನು ಒಪ್ಕೊಳ್ತೀನಿ, ನಾನು ಅದನ್ನ ಕ್ಷಮಿಸ್ತೀನಿ. ನಾನು ಹಾಕಿರೋ ಸಗಣಿಗೆ ನಾನು ಕ್ಷಮಾಪಣೆ ಕೇಳ್ತೀನಿ. ನಾನು ನಿನಗೆ ಎಷ್ಟೋ ತೊಂದರೆ ಕೊಟ್ಟಿದ್ದೀನಿ, ನಾನೇನೇನೋ ನೋವು ಮಾಡಿದ್ದೀನಿ, ಕೋಪದಲ್ಲಿ ಏನೇನೆಲ್ಲ ಹೇಳಿರ್ತೀನಿ. ಈ ಕ್ಷಮಾಪಣೆ ಕೇಳ್ಕೋಬೇಕಾದ್ರೆ ನೀವು ಮಾಡಿರ್ತಕ್ಕಂಥ ಬಿಡಿ ಬಿಡಿಯಾಗಿ ಎಕ್ಸಾಂಪಲ್ ಸಮೇತ ಹೇಳ್ಬೇಕು. ಅವಾಗ ನಿಜವಾಗ್ಲೂ ಆ ವ್ಯಕ್ತಿ ನಿಮ್ಮನ್ನ ಕ್ಷಮಿಸಕ್ ಸಾಧ್ಯತೆ ಇದೆ. ಅಂಡ್ ಇನ್ನೊಂದು, ನೀವು ಕ್ಷಮಾಪಣೆ ಕೇಳಿದಾಗ ಅವ್ರು ಕ್ಷಮಿಸಬೇಕು ಅನ್ನೋ ನಿರೀಕ್ಷೆ ಇಡ್ಕೊಳ್ಳಂಗಿಲ್ಲ. ಅದು ಇನ್ನೊಂದು ಇಂಪಾರ್ಟೆಂಟ್. ತುಂಬಾ ಜನ ಅದು ಮಾಡ್ಬಿಡ್ತಾರೆ, ನಾನು ಕ್ಷಮಾಪಣೆ ಕೇಳಿದೆ, ಅವ್ನು ನಂಗೆ ಕ್ಷಮಿಸ್ಲೇ ಇಲ್ಲ, ಹೋಗೋಯೋ ಅಂತಾರೆ. ಮತ್ತೆ ಅವಾಗ ನಾನು ಕೇಳ್ದೆ, ನನ್ನನ್ನು ಕ್ಷಮಿಸ್ಲಿಲ್ಲ. ಕ್ಷಮಾಪಣೆ ಕೇಳಬೇಕಾಗಿರೋದು ನನ್ನ ಸಮಾಧಾನಕ್ಕೆ, ಅವ್ರು ಕ್ಷಮಿಸ್ಲಿ ಅನ್ನೋದು ಮತ್ತೆ ಎಕ್ಸ್ಪೆಕ್ಟೇಷನ್ ಆಗುತ್ತಲ್ಲಿ. ನನ್ನ ಜವಾಬ್ದಾರಿ ನಾನು ಅವಾಗ ನಿಭಾಯಿಸ್ಬೇಕಿತ್ತು, ನಾನು ಅದು ನಿಭಾಯಿಸಿಲ್ಲ. ನೀವೇನೇ ಮಾಡಿರೋ ಸಹಿತ ನಾನು ಜನರಸಿಟಿಯಿಂದ ಇರಬೇಕಿತ್ತು. ನನ್ನಲ್ಲಿ ಈ ಫಲವತ್ತತೆ ಮಿಸ್ ಆಗಿರಲಿಲ್ಲ. ಅವರಿಗೆ ಈ ಜ್ಞಾನದ ಅರಿವಿರಲಿಲ್ಲ, ನನಗೆ ಅವಾಗ ಈ ಜ್ಞಾನದ ಅರಿವಿರಲಿಲ್ಲ. ಈಗ ಈ ಜ್ಞಾನ ಸಿಕ್ಕಿದೆ, ನಾನು ಟ್ರಾನ್ಸ್ಫಾರ್ಮ್ ಆಗ್ತಾ ಇದ್ದೀನಿ, ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದ್ದೀನಿ. ನಾನು ಹುಳುವಿಂದ ಚಿಟ್ಟೆ ಆಗಬೇಕಾಗಿದೆ, ನನಗೆ ಈ ಆಕ್ಷನ್ ತಗೋಬೇಕಾಗಿದೆ, ಇದು ನನ್ನ ಏಳಿಗೆಗೋಸ್ಕರ. ಅವಾಗ ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀನಿ ಫ್ರೆಂಡ್ಸ್. ಇದು ಇವತ್ತಿನ ಈ ಒಂದು ಇಷ್ಟು ಅಂಶಗಳು ಕಂಪ್ಲೀಟ್. ಇಲ್ಲಿ ನೋಡಿ, ಇವಾಗ ಟೋಟಲ್ ಪ್ಯಾಕೇಜ್ 23 ಅಂಶಗಳು ಕಂಪ್ಲೀಟ್. ಈ ಎಲ್ಲ ಅಂಶಗಳು ನನ್ನ ಹತ್ರ ಇದ್ರೆ, ಈ ಎಲ್ಲ ಅಂಶಗಳು ನಾನು ಬೆಳೆಸ್ಕೊಳ್ತಾ ಇದ್ರೆ ನನ್ನ ಜೀವನ ಹೇಗಿರುತ್ತೆ ನೋಡಿ ಫ್ರೆಂಡ್ಸ್. ದಿಸ್ ಈಸ್ ಎ ಟೋಟಲ್ ಲೈಫ್ ಟ್ರಾನ್ಸ್ಫಾರ್ಮೇಶನ್ ವರ್ಕ್ಶಾಪ್ ನ ಒಂದು ಅಂಶ. ಹೀಗೆ ನೋಡೋಣ, ಕಂಪ್ಲೀಟ್ ಒಂದು ಪ್ಯಾಕೇಜ್ ಆಗಿ ನೋಡೋಣ. ಇವಾಗ ಇಲ್ಲಿ ತನಕ ನೋಡಿರ್ತಕ್ಕಂಥದ್ದು ಎಲ್ಲದೂ ನಮ್ಮ ಉದ್ದೇಶ ಏನು? 6 ಸಬ್ಜೆಕ್ಟ್ ಅಲ್ಲಿ ಈ ಎಲ್ಲ ಅಂಶಗಳು ನಿಮ್ಮ ಕೈನಲ್ಲಿದೆ. ಪರ್ಸೆಂಟೇಜ್ ಹೇಗೆ ನೀವೇ ಸ್ಕೋರರ್, ನಿಮಗೆ ಎಷ್ಟು ಸ್ಕೋರ್ ಬೇಕು ನೀವೇ ಡಿಸೈಡ್ ಮಾಡ್ಕೋಬೇಕು. ಎಷ್ಟು ಬೇಕು ಅನ್ಸುತ್ತೆ ನಿಮಗೆಲ್ಲ? 35 ಇರಬೇಕಾ, 60 ಬೇಕಾ, 90 ಬೇಕಾ, ಎಷ್ಟು ಬೇಕೋ? ಎಸ್, ಎಲ್ರಿಗೂ 100 ಬೇಕು. ಹೇಗಿರುತ್ತೆ 100 ಇದ್ರೆ? ಈ ಎಲ್ಲ 6 ಅಂಶದಲ್ಲಿ 100% ಸ್ಕೋರ್ ಮಾಡಿದ್ರೆ ಹೇಗಿರುತ್ತೆ? ಈಗ ಒಂದು ಇಮ್ಯಾಜಿನ್ ಮಾಡ್ತಾ ಹೋಗೋಣ, ನಮ್ಮ ಲೈಫ್ ಹೇಗಿರುತ್ತೆ ಮುಂದೆ, ನಾವು ಹೇಗೆ ಸೃಷ್ಟಿ ಮಾಡ್ಕೋಬೇಕು ಅನ್ನೋದು, ಏನನ್ನ ಸೃಷ್ಟಿ ಮಾಡ್ಕೋಬೇಕು ನಾವು ಅನ್ನೋದು. ಈ ಎಲ್ಲ ಅಂಶಗಳು 100 ಆಗುತ್ತೆ. ಈ ಎಲ್ಲ ಅಂಶಗಳು 100 ಆಗೋದಕ್ಕೆ ಏನ್ ಬೇಕೋ? ಎಸ್, ಮರದ ಅಂಶಗಳು. ಏನೆಲ್ಲ ನೋಡಿದ್ವಿ ನಾವು, ಈ ಎಲ್ಲಾ ಮರದ ಅಂಶಗಳು, ಈ 5 ಅಂಶಗಳು ಏನಾಗಬೇಕು, ಹೇಗಿರ್ಬೇಕು, ಎಷ್ಟಿರ್ಬೇಕು? ಎಸ್, ಇವೆಲ್ಲವೂ ಸಹ 100% ಇರಬೇಕು. ಇವೆಲ್ಲವೂ 100 ಕಡೆ ಇರಬೇಕು. ಇವೆಲ್ಲ 100 ಆಗ್ಬೇಕು ಅಂದ್ರೆ, 6 ಸಬ್ಜೆಕ್ಟ್ 100% ಸ್ಕೋರ್ ಆಗ್ಬೇಕು ಅಂದ್ರೆ, ಇದಕ್ಕೆ ನಮಗೆ ಹಿಂಡ್ರೆನ್ಸ್ ಏನು, ತೊಂದರೆಗಳೇನು, ಇವು ನನಗೆ ಬರ್ಡ್ ಅಂಶಗಳು ತುಂಬ್ಕೊಂಡ್ಬಿಟ್ಟಿದೆ. ಇದೆಲ್ಲದೂ ಏನಾಗಬೇಕು, ಏನಿದೆ, ಎಷ್ಟಿದೆ, ಎಷ್ಟಾಗಬೇಕು? ಎಸ್, ಇವೆಲ್ಲ 0 ಆಗಬೇಕು. ಇದೆಲ್ಲ 0 ಆಯ್ತು ಅಂತ ಇಮ್ಯಾಜಿನೇಷನ್ ಮಾಡಿ. ಅವೆಲ್ಲ 100, ಇದು 0. ನೆಕ್ಸ್ಟ್ ಇನ್ನೊಂದು ಅಂಶ ಯಾವುದು? ಫಲವತ್ತಾದ ಅಂಶಗಳು. ಈ ಫಲವತ್ತಾದ ಅಂಶಗಳೆಲ್ಲವೂ ಎಷ್ಟಾಗಬೇಕು? 0 ಕಡೆ ಇರಬೇಕಾ, ಇಲ್ಲ 100 ಕಡೆ ಇರಬೇಕಾ? ಎಸ್, ಇವೆಲ್ಲವೂ 100. ಜಸ್ಟ್ ಯೋಚನೆ ಮಾಡಿ. ಈಗ 6 ಸಬ್ಜೆಕ್ಟ್ ಅಲ್ಲಿ 100%, ಮರದ ಅಂಶ 100%, ಎಲ್ಲಾ ಬಡಾಂಶಗಳು 0 ಆಗಿದೆ, ಎಲ್ಲಾ ಫಲವತ್ತಾದ ಅಂಶ 100 ಆಗ್ತಾ ಇದೆ. ಈ ಒಂದು ಜೀವನಕ್ಕೆ ಏನ್ ಹೇಳ್ಬೋದು? ಆ ಒಂದು ಜೀವನನ ಒಂದು ವರ್ಡ್ ಅಥವಾ ಒಂದು ಸೆಂಟೆನ್ಸ್ ಅಲ್ಲಿ ಏನಂತ ಕರಿಬಹುದು? ಆ ಜೀವನಕ್ಕೆ ಏನಂತ ಅರ್ಥ ಕೊಡ್ಬೋದು? ಯೋಚನೆ ಮಾಡಿ ನೋಡೋಣ. ನಿಮ್ಮ ಲೈಫ್ ಹೇಗಿರುತ್ತೆ? ಆ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಜೀವನನ. ಇದು ನಂದೇ ಜೀವನ, ನಾನು ಇದೆಲ್ಲದೂ ಪಡ್ಕೊಂಡಿರ್ತೀನಿ, ಕೋಟಿಗಟ್ಟಲೆ ಇನ್ಕಮ್ ಬಂದಿರುತ್ತೆ, 100 ವರ್ಷ ಬದುಕ್ತಾ ಇರ್ತೀನಿ, ಎಲ್ಲರನ್ನೂ ಪ್ರೀತಿಸ್ತಾ ಇರ್ತೀನಿ, ಪ್ರತಿಕ್ಷಣ ಖುಷಿಯಾಗಿರ್ತೀನಿ, ನನ್ನ ಸಂಪೂರ್ಣ ಒಂದು ಸ್ಪಿರಿಚುವಲಿ ಇವಾಲ್ವ್ ಆಗಿರ್ತೀನಿ. ಇದೆಲ್ಲದನ್ನು ನೋಡಿದಾಗ, ಎಲ್ಲ ಬಡಂಶ 0 ಆದಾಗ, ಎಲ್ಲ ಫಲವತ್ತಾದ ಅಂಶ 100 ಆದಾಗ ಆ ಜೀವನಕ್ಕೆ ಏನ್ ಹೇಳ್ಬೋದು ನೋಡೋಣ. ಇದಕ್ಕೆ ಈ ಕಂಪ್ಲೀಟ್ ಪ್ರಾಜೆಕ್ಟ್ನ ಒಂದು ಫ್ಯೂಚರ್, ಈ ಕಂಪ್ಲೀಟ್ ಪ್ರಾಜೆಕ್ಟ್ನ ಇವತ್ತಿನಿಂದ ಈ ಒಂದು ಲೈಫ್ ಟ್ರಾನ್ಸ್ಫಾರ್ಮೇಶನ್ ವರ್ಕ್ಶಾಪ್, ಈ ಪ್ರೋಗ್ರಾಮ್ ಡಿಸೈನ್ ಆಗಿದ್ದು, ಇದರ ಒಂದು ಅಲ್ಟಿಮೇಟ್ ಗುರಿ ದಟ್ ಈಸ್ ಸ್ವರ್ಗ ಸೃಷ್ಟಿ ಫ್ರೆಂಡ್ಸ್.
ಇದೆಲ್ಲದೂ ಆದ್ರೆ ಸ್ವರ್ಗನ ಸೃಷ್ಟಿ ಆಗಲ್ವಾ? ಸ್ವರ್ಗ ಸೃಷ್ಟಿ ಯಾರ ಕೈನಲ್ಲಿದೆ? ನನ್ನ ಕೈನಲ್ಲೇ ಇದೆ. ಈ ಸ್ವರ್ಗದ ಸೃಷ್ಟಿಕರ್ತ ನಾನೇ. ಎಷ್ಟೋ ಜನ ಅನ್ಕೊಂಡ್ಬಿಟ್ಟಿದೀವಿ ನಾವು ಸ್ವರ್ಗ ಸತ್ತ ಮೇಲೆ ಸಿಗುತ್ತೆ ಅಂತ. ಏನಾದ್ರು ಗ್ಯಾರಂಟಿ ಇದೆಯಾ? ಯಾರಾದ್ರೂ ಸತ್ತ ಮೇಲೆ ಹೋಗ್ಬಿಟ್ಟು ಅಲ್ಲಿಂದ ವಿಡಿಯೋ ಕಾಲ್ ಮಾಡಿದಾರ, ಅಲ್ಲಿಂದ ಲೊಕೇಶನ್ ಶೇರ್ ಮಾಡಿದಾರ, ಹಿಂಗಿದೆಯಪ್ಪ ಬರ್ರಿ ಸ್ವರ್ಗ ಸೂಪರ್ ಆಗಿದೆ ಅಂತ? ನೋ ಚಾನ್ಸ್. ನಾನು ಈ ಕ್ಷಣದಲ್ಲಿ ನಾನೇ ಸೃಷ್ಟಿ ಮಾಡ್ಕೋಬೇಕು ಈ ಸ್ವರ್ಗನ. ಅದಕ್ಕೆ ಇವೆಲ್ಲವೂ ಬೇಕಾಗಿರೋದು. ಈ ಸ್ವರ್ಗ ನನ್ನ ಕೈನಲ್ಲಿದೆ. ನಾನೇ ನನಗೆ ಬೇಕಾದಂಗೆ ಸೃಷ್ಟಿ ಮಾಡ್ಕೊಳ್ಳೋದೇನೆ ಜೀವನ. ದಟ್ ಈಸ್ ಸ್ವರ್ಗ ಸೃಷ್ಟಿ ಫ್ರೆಂಡ್ಸ್. ಈ ಒಂದು ಸ್ವರ್ಗ ಸೃಷ್ಟಿಯ ಒಂದು ಕಾರ್ಯಕ್ರಮ. ಅಂಡ್ ನಾನೇನು ಹೇಳ್ತಾ ಇದ್ದೆ ನಿಮಗೆ ಎಲ್ಲಾ ಸೆಷನ್ ಅಲ್ಲಿ, ಅಡ್ವಾನ್ಸ್ ಕೋರ್ಸ್ ಇರುತ್ತೆ ಅಂತ. ಆಕ್ಚುಲಿ ಈ ಅಡ್ವಾನ್ಸ್ ಕೋರ್ಸ್ನ ಹೆಸರೇ ಸ್ವರ್ಗ ಸೃಷ್ಟಿ. ಈ ಲೈಫ್ ಟ್ರಾನ್ಸ್ಫಾರ್ಮೇಶನ್ ವರ್ಕ್ಶಾಪ್ ಏನಾಯ್ತು, ಈ ವರ್ಕ್ಶಾಪ್ ಇಟ್ ಈಸ್ ಅ ಇಂಟ್ರೊಡಕ್ಷನ್ ಟು ದಿಸ್ ಪ್ರೋಗ್ರಾಮ್. ಈ ಸ್ವರ್ಗ ಸೃಷ್ಟಿ ಅನ್ನೋ ಕಾರ್ಯಕ್ರಮಕ್ಕೆ ಇಂಟ್ರೊಡಕ್ಷನ್ ಅಷ್ಟೇ ಇಷ್ಟಲ್ಲ ನಿಮಗೆ ಸಿಕ್ಕಿದ್ದು. ಈ ಸ್ವರ್ಗನ ಇನ್ನೂ 100% ಸೃಷ್ಟಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಆ ಒಂದು ಕಾರ್ಯಕ್ರಮದಲ್ಲಿ ಸಿಗುತ್ತೆ ನಿಮಗೆ. ಆ ತರ ಒಂದು ಅದ್ಭುತವಾದ ಒಂದು ಸೃಷ್ಟಿನ ನಾನೇ ಮಾಡ್ಕೋಬಹುದು. ಅಷ್ಟು ಶಕ್ತಿ ನನ್ನೊಳಗಡೆ ಇದೆ ಫ್ರೆಂಡ್ಸ್. ಈಗ ಇದು ನಮ್ಮ ಜೀವನ, ಈಗ ಆಗ್ಬೇಕು. ಇದು ನಮ್ಮ ಒಂದು ಕಲ್ಪನೆ. ಆದ್ರೆ ಈಗ ನೋಡೋಣ ಮುಂದಿನ ಅಂಶ, ವಾಸ್ತವಿಕ ಜೀವನದ ವಾಸ್ತವಿಕ ಸತ್ಯಾಂಶ ಏನಿದೆ. ಇವತ್ತು ನನ್ನ ಜೀವನ ಹೇಗೆ ನಡೀತಾ ಇದೆ ಇದನ್ನ ನೋಡೋಣ. ನನ್ನ ಜೀವನದ ಫ್ಯಾಕ್ಟ್ ಏನು? ಈಗ ಕೆಲವೊಂದು ನಿಮಗೆ ಒಂದು ಸ್ಟ್ರಾಂಗ್ ಆಗಿರೋ ಪ್ರಶ್ನೆಗಳನ್ನ ಕೇಳ್ತೀನಿ. ಸಹಿಸ್ಕೊಳ್ಳೋಕೆ ರೆಡಿ ಇದ್ದೀರಾ? ಅಂಡ್ ಈ ಪ್ರಶ್ನೆ ನಿಮಗೆ ಕೇಳ್ತಾ ಇರೋದಲ್ಲ, ನನಗೆ ನಾನು ಕೇಳ್ಕೊಂಡಿದ್ದು. ಈ ಎಲ್ಲಾ ಪ್ರೋಗ್ರಾಮ್ನ ಡಿಸೈನ್ ಆಗೋದಕ್ಕೆ ಈ ಪ್ರಶ್ನೆಗಳು ಸಹಿತ ನನಗೆ ಕಾರಣ. ಈ ಪ್ರಶ್ನೆಗಳು ನನಗೆ ಕೇಳ್ಕೊಂಡಿದ್ದಕ್ಕೆ ಈ ಒಂದು ಸ್ಟೆಪ್ಸ್ ತಗೊಂಡಿದ್ದು. ನೋಡ್ತಾ ಹೋಗೋಣ ಒಂದೊಂದೇ. ಎಸ್, ಮೊದಲೇದಾಗಿ, ನಾನು ಸತ್ತಾಗ ನನ್ನ ಜೊತೆ ಯಾರು ಸಾಯ್ತಾರೆ? ಯಾರಾದ್ರೂ ಇದಾರ? ನಾವೆಲ್ಲ ಒಂದ್ ದಿವಸ ಸಾಯ್ತೀವಿ. ಎಸ್ ಆರ್ ನೋ? ಎನಿ ಡೌಟ್? ಇದು ಮಾತ್ರ ಗ್ಯಾರಂಟಿ. ಎಸ್ ಆರ್ ನೋ? ನಾನು ಸತ್ತಾಗ ನನ್ನ ಜೊತೆ ಯಾರಾದ್ರೂ ಸಾಯ್ತಾರ? ಅಯ್ಯೋ, ಕೆಲವ್ರು ಹೇಳ್ತಾರೆ ಈ ಪ್ರಾಣಿ ಸಾಯಲಿ ಅಂತ ಕಾಯ್ತಿದ್ದಾರೆ ಅಂತ. ಎಸ್, ಇವತ್ತು ನಾನು ಸತ್ರ ನನ್ನ ಜೊತೆ ಯಾರೂ ಸಾಯೋದಿಲ್ಲ. ಇದು ನನಗೆ ನಾನು ಹಾಕೊಂಡಿರೋ ಪ್ರಶ್ನೆ. ನೀವು ಪ್ರಶ್ನೆ ಹಾಕೊಂತ ಹೋಗಿ ಇದು ಏನು ಅಂತ ಮುಂದೆ ಹೇಳ್ತೀನಿ ನಾನು. ನೆಕ್ಸ್ಟ್ ಪ್ರಶ್ನೆ, ನಾನು ಸತ್ತಾಗ ನನಗಾಗಿ ಎಷ್ಟು ಜನ ಎಷ್ಟು ದಿನ ಅಳ್ತಾರೆ? ಈ ಪ್ರಶ್ನೆ ನಾನು ಮಾಡ್ಕೊಂಡಿದ್ದೀನ. ನಾನು ಸಾಯ್ತೀನಿ ಒಂದಿನ, ನನಗೋಸ್ಕರ ಎಷ್ಟು ಜನ ಎಷ್ಟು ದಿನ ಅಳ್ತಾರೆ ಅಂತ. ಏನದು ಉತ್ತರ ಇದಕ್ಕೆ? ಕಣ್ಮುಂದೆ ಬಂದ್ರ ಯಾರು ಅಳ್ತಾರೆ ಅಂತ, ಎಷ್ಟು ಜನ ಅಳ್ತಾರೆ, ಎಷ್ಟು ದಿನ ಅಳ್ತಾರೆ ಅಂತ? ಅದಕ್ಕೆ ಜನರಲ್ ಆಗಿ ಹೇಳೋದಾದ್ರೆ ನನ್ನ ಹತ್ರ ಒಂದು ಆನ್ಸರ್ ಇದೆ. 4 ಜನ 4 ದಿನ. ಇದು ಗ್ರೇಟ್ ಅಚೀವ್ಮೆಂಟ್. ನಾನು ಸತ್ತಾಗ 4 ಜನ 4 ದಿನ ಹತ್ರ, ದಟ್ ಇಸ್ ಅ ಗ್ರೇಟೆಸ್ಟ್ ಅಚೀವ್ಮೆಂಟ್. ಅಂದ್ರೆ ಪ್ರಶ್ನೆ ಏನಿಲ್ಲಿ, ಆ 4 ಜನ ಮಾತ್ರ ನನಗೆ ಅವಶ್ಯಕತೆ ಇರೋರು, ನಾನು ಅವರಿಗೆ ಅವಶ್ಯಕತೆ ಇರೋದು ಅಂತ ಅರ್ಥ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, ನಾನು ಹಿಂದೆ ಏಕೆ ಸಾಯಬಾರ್ದು? ತುಂಬಾ ಸ್ಟ್ರಾಂಗ್ ಆಗಿದೆಯಲ್ಲ ಪ್ರಶ್ನೆ. ನನಗೆ ನಾನು ಕೇಳ್ಕೊಂಡಿದ್ದಿದ್ದು. ಓಕೆ, ನಾನು ಯಾಕೆ ಇವತ್ತೇ ಸಾಯಬಾರ್ದು? ಕೆಲವೊಬ್ರು ಕೇಳ್ತಾರೆ ಯಾಕೆ ಸಾಯ್ಬೇಕು ಅಂತ. ನೀವು ಕೇಳ್ತಾ ಇದ್ದೀರಾ, ನಾನು ಕೇಳ್ತಾ ಇದ್ದೀನಿ ಯಾಕೆ ಸಾಯ್ಬಾರ್ದು ಅಂತ. ಇದಕ್ಕೆ ನನ್ನ ಹತ್ರನೇ ಉತ್ತರ ಇದೆ. ಏನು ಉತ್ತರ? ಈಗ ಅದಕ್ಕೆ ಪ್ರಶ್ನೆ ಮತ್ತೆ, ನಾನು ಯಾವಾಗ್ಲೂ ಖುಷಿಯಾಗಿದ್ದೀನಾ? ನಾನು ಪ್ರತಿ ಕ್ಷಣ ವ್ಯಕ್ತಿಗಳು ಹೇಗೆ ಇದ್ರು, ಪರಿಸ್ಥಿತಿ ಹೇಗೆ ಇದ್ರು, ಖುಷಿಯಾಗಿದ್ದೀನಾ? ಎಸ್ ಆರ್ ನೋ? ಇವಾಗ ಇಂಪ್ರೂವ್ ಆಗ್ತಿರ್ಬೋದು, ಇಷ್ಟು ದಿನ ಇದ್ನ್ಯಾ? ನೋ. ಇನ್ನೊಂದು ಪ್ರಶ್ನೆ, ಆ ನನ್ನ 4 ಜನ ಇದಾರಲ್ಲ, ಆ ನನ್ನ 4 ಜನಕ್ಕೆ ಯಾವಾಗ್ಲೂ ನಾನು ಖುಷಿ ಕೊಡ್ತಿದ್ದೀನಾ? ನನಗೆ ಅಂತ ಅಳ್ತಾರಲ್ಲ 4 ಪ್ರಾಣಿಗಳು, ಅವರಿಗೆ ಬೇಕಾಗಿರೋ ರೀತಿನಲ್ಲಿ ಅವರನ್ನ ನಾನು ಖುಷಿಯಾಗಿ ಇಟ್ಕೊಳಕ್ಕಾಗಿದ್ಯಾ? ಇವೆರಡೇ ಪ್ರಶ್ನೆಗೆ ಉತ್ತರ ಕಂಡಿಡ್ಕೊಳ್ಳಿ ಫ್ರೆಂಡ್ಸ್. ನಾನೂ ಪ್ರತಿ ಕ್ಷಣ ಖುಷಿಯಾಗಿಲ್ಲ, ನಾನೂ ಅವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ಖುಷಿ ಕೊಡ್ತಾ ಇಲ್ಲ. ಅದೇ 4 ಜನಕ್ಕೆ. ಇದು ಒಂದು ಜೀವನವೇ? ನನಗೆ ನಾನು ಹಾಕೊಳ್ಳೋ ಪ್ರಶ್ನೆ. ನೀವು ಪ್ರಶ್ನೆ ಮಾಡ್ಕೊಳ್ಳಿ, ಈಸ್ ಇಟ್ ಎ ಲೈಫ್? ಇನ್ನೊಂದು ಪ್ರಶ್ನೆ, ತುಂಬಾ ಸ್ಟ್ರಾಂಗ್ ಕ್ವಶನ್. ಈ ಪ್ರಶ್ನೆ ನಾನು ಕೇಳ್ಕೊಂಡಿನ ಪ್ರಶ್ನೆ ಮಾಡ್ಕೊಳ್ಳಿ. ಏನಪ್ಪಾ ಅಂದ್ರೆ, ನಾನು ಮನುಷ್ಯನೇ ಯಾಕೆ ಹುಟ್ಟಿದ್ದೀನಿ ಅಂತ. ನಾನು ಮನುಷ್ಯನಾಗಿ ಯಾಕೆ ಹುಟ್ಟಬೇಕಿತ್ತು? ಎಷ್ಟೊಂದು ಜೀವರಾಶಿಗಳಿದೆ. ಎಸ್ ಆರ್ ನೋ? ಹಂದಿ, ನಾಯಿ, ಹಸು ಬಿಡಿ ಗ್ರೇಟ್, ಎಷ್ಟೆಷ್ಟೋ ಪಕ್ಷಿಗಳಿದೆ, ಕೀಟಗಳಿದೆ, ಯಾವುದೋ
ಪ್ರಾಣಿ ಪಕ್ಷಿಯಾಗಿ ಹುಟ್ಟಬೋದಿತ್ತು, ನಾನು ಮನುಷ್ಯನಾಗಿ ಯಾಕೆ ಹುಟ್ಟಿದ್ದೀನಿ? ಇವತ್ತು ಮನುಷ್ಯನಿಗೆ ಅಷ್ಟೊಂದು ಶಕ್ತಿ ಇದೆ, ಅಂತ ಒಂದು ಶಕ್ತಿಯಾಗಿ ಯಾಕೆ ಹುಟ್ಟಬೇಕಿತ್ತು ನಾನು? ಈ ಪ್ರಶ್ನೆ ಮಾಡ್ಕೊಂಡಿದ್ದೀನ? ಯಾವ್ಯಾವುದೋ ಪ್ರಾಣಿ ಹುಟ್ಟಬೋದಿತ್ತಲ್ಲ, ಮನುಷ್ಯನಾಗಿ ಹುಟ್ಟಿರೋದಕ್ಕೆ ನನಗೆ ಆ ಧನ್ಯತಾ ಭಾವನೆ ಇದೆಯಾ? ಕೆಲವೊಬ್ರು ಅಂತಾರೆ, ಅಯ್ಯೋ ಕರ್ಮ, ನಾನು ಮನುಷ್ಯನಾಗಿ ಹುಟ್ಬಿಟ್ಟೆ. ಎಷ್ಟೋ ಜನ ಅದನ್ನ ಗೋಳಾಡ್ತಿದ್ದೀವಿ ನಾವು ಇವತ್ತು, ನನ್ನ ಕರ್ಮ ನಾನು ಮನುಷ್ಯನಾಗಿ ಹುಟ್ಟಿದೆ ಅಂತ. ಆದ್ರೆ ಇಲ್ಲೊಂದು ಬೀಚ್ ಹೇಳ್ತಾರೆ ಕೇಳಿ, ಸಾವು ಚೆನ್ನಾಗಿರ್ಬೇಕು ಅಂದ್ರೆ ಬದುಕು ಚೆನ್ನಾಗಿರ್ಬೇಕು. ನೀನೀಗ ಸತ್ತರೆ ನೀನು ಸತ್ತಿದ್ದೇ ಗೊತ್ತಾಗೋದಿಲ್ಲ, ಯಾಕೆಂದ್ರೆ ನೀನು ಬದುಕಿದ್ದೇ ಯಾರಿಗೂ ಗೊತ್ತಿಲ್ಲ. ನೀನು ಬದುಕಿದ್ದು ಗೊತ್ತಾಗಬೇಕಿದ್ದರೆ ಈ ಸಮಾಜದಲ್ಲಿ ನಿನ್ನ ಬದುಕು ಒಂದು ಅನಿವಾರ್ಯತೆ ಸೃಷ್ಟಿಸಬೇಕು. ಅಂತ ಒಂದು ಅನಿವಾರ್ಯತೆ ಸೃಷ್ಟಿ ಆದ ಮೇಲೆ ನೀನು ಸಾಯಿ ಅಂತ ಹೇಳ್ತಾರೆ. ಸಾವು ಬದುಕಿನ ಬಗ್ಗೆ ಧರ್ಮಗಳಲ್ಲಿ ಹೇಳಿರೋದು ಇದೇನೆ. ಇಂಥ ಒಂದು ದೊಡ್ಡ ಸಂದೇಶ ನಗ್ನಗ್ತಾ ಕೊಟ್ಟರು ತಮಾಷೆಯಾಗಿ ಯಾರೋ ಬೀಚಿ. ಫ್ರೆಂಡ್ಸ್, ಯೋಚನೆ ಮಾಡಿ, ಇವತ್ತು ನಾನು ಸತ್ರೆ ಅಂದ್ರೆ ನಾನು ಯಾರಿಗೂ ಅವಶ್ಯಕತೆ ಇಲ್ಲ, ನನ್ನ ಒಂದು ಅವಶ್ಯಕತೆ ಸೃಷ್ಟಿ ಆಗ್ಬೇಕು. ಆ ಶಕ್ತಿ ನಮ್ಮೊಳಗಡೆ ಇದೆ. ಇನ್ನೊಂದು ಪವರ್ಫುಲ್ ಶಕ್ತಿ ಏನು ಗೊತ್ತಾ ನಮಗೆ? ನಮ್ಮೊಳಗಡೆ ಆ ಶಕ್ತಿ ಇದೆ. ನೀವು ಮನುಷ್ಯನಾಗ ಯಾಕೆ ಗೊತ್ತಾ ಹುಟ್ಟಿರೋದು? ಇದು ನಾವು ಡಿಕ್ಲೇರ್ ಮಾಡ್ಕೋಬೇಕಾಗಿರೋದು. ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ. ಪ್ರತಿಯೊಬ್ಬರು ಸಹಿತ ಮನುಷ್ಯನಾಗಿ ಅಲ್ಟಿಮೇಟ್ 100% ಆಫ್ ಹ್ಯುಮ್ಯಾನಿಟಿ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಎಲ್ಲ ಸ್ಕೋರ್ ಆಗ್ತಾ ಬಂದಿವಲ್ಲ ಎಲ್ಲ ಸಬ್ಜೆಕ್ಟ್ ಅಲ್ಲಿ. ಹಂಗಾರೆ ಒಬ್ಬ ಮನುಷ್ಯನಿಗೆ ಎಷ್ಟು ಶಕ್ತಿ ಇದೆ. ನೀವು ಯಾಕೆ ಮನುಷ್ಯರಾಗಿ ಹುಟ್ಟಿದ್ದೀರಾ ಅಂದ್ರೆ ನಾನೀಗ ಆನ್ಸರ್ ಕೊಡ್ತೀನಿ ನೋಡಿ. ಅದೇನೆ ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ ಬಿಲ್ ಗೇಟ್ಸ್ ಆಗ್ತಕ್ಕಂಥ ಶಕ್ತಿ ಇದೆ, ಬಿಲ್ ಗೇಟ್ಸ್ ತರ ಶ್ರೀಮಂತ. ಇನ್ನೊಂದು ಬುದ್ಧ. ನೀವಿಲ್ಲಿ ಹುಟ್ಟಿರ್ತಕ್ಕಂಥದ್ದು ನೀವು ಬಿಲ್ ಗೇಟ್ಸ್ ಬುದ್ಧ ಆಗೋದಕ್ಕೆ ಫ್ರೆಂಡ್ಸ್. ನಿಮ್ಮೊಳಗಡೆ ಅಷ್ಟು ಶಕ್ತಿ ಇದೆ, ನಮ್ಮೊಳಗಡೆ ಅಷ್ಟು ಶಕ್ತಿ ಇದೆ. ಬಿಲ್ ಗೇಟ್ಸ್ ತರ ಅತಿ ದೊಡ್ಡ ಶ್ರೀಮಂತನೂ ಆಗ್ಬೋದು, ಬುದ್ಧನ್ ತರ ಶಾಂತಿಯಿಂದ ಜ್ಞಾನಿಯಾಗೂ ಇರ್ಬೋದು. ಮೆಟೀರಿಯಲಿಸ್ಟಿಕ್ ಲೈಫಲ್ಲೂ ಎಕ್ಸಲೆಂಟ್ ಆಗಿ ಸಾಧನೆ ಮಾಡ್ಬೋದು, ಇನ್ನರ್ ಲೈಫಲ್ಲೂ ಪೀಸ್ ಆಗಿ ಹ್ಯಾಪಿ ಆಗಿ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಮಾಡ್ತಾನೂ ಇರ್ಬೋದು. ದಿಸ್ ಇಸ್ ಅ ಪವರ್ ಆಫ್ ಒಬ್ಬ ವ್ಯಕ್ತಿಯ ಶಕ್ತಿ ಇದು. ದಿಸ್ ಇಸ್ ಅ ಪವರ್ ಆಫ್ ಹ್ಯುಮ್ಯಾನಿಟಿ. ಆದ್ರೆ ಇವತ್ತು ನಾನು ಹೇಗೆ ಜೀವಿಸ್ತಾ ಇದ್ದೀನ? ಇಂಥ ಒಂದು ಸಾಧ್ಯತೆ ನನ್ನೊಳಗಡೆ ಇದೆ, ಆದ್ರೆ ನಾನು ಹೇಗೆ ಜೀವಿಸ್ತಾ ಇದ್ದೀನಿ? ಇದನ್ನ ನೀವು ಇವತ್ತು ಕ್ವಶನ್ ಮಾಡ್ಕೋಬೇಕು ಫ್ರೆಂಡ್ಸ್. ನೀವು ಇದನ್ನು ಯೋಚನೆ ಮಾಡಿದ್ರೆ ಖಂಡಿತ ನಿಮಗೆ ಈ ಶಕ್ತಿ ಇದೆ. ನಮ್ಮ ಎಲ್ಲಾ ಈ ಕಾರ್ಯಕ್ರಮ ಡಿಸೈನ್ ಆಗಿರೋದು ಎಲ್ಲರೂ ಸಹಿತ ಬಿಲ್ ಗೇಟ್ಸ್ ಬುದ್ಧ ಆಗೋದಕ್ಕೆ. ಎಲ್ಲರೂ ಆ ಶಕ್ತಿ ಇದೆ ಆ ಬಿಲ್ ಗೇಟ್ಸ್ ಬುದ್ಧ ಆಗೋದಕ್ಕೆ, ಬಿಲ್ ಗೇಟ್ಸ್ ಬುದ್ಧ ತರ ನಾನು ಮಾಡತಕ್ಕಂಥ ಸಾಧನೆ ಮಾಡೋದಕ್ಕೆ. ಇಲ್ಲಿ ಎಲ್ಲದೂ ಸಹಿತ ಕಂಪ್ಲೀಟ್ ಪ್ಯಾಕೇಜ್ ರೆಡಿ ಆಗಿದೆ. ಈಗ ಇದೆಲ್ಲದೂ ಆಗೋದಕ್ಕೆ ನಮ್ಮ ಕೈಲಿರೋದೇನು? ಒಂದು 6 ಸಬ್ಜೆಕ್ಟ್ ಅನ್ನು ನಾನು ಫೋಕಸ್ ಮಾಡಬೇಕು, 5 ಅಂಶಗಳನ್ನ ಫೋಕಸ್ ಮಾಡಬೇಕು, ಬರ್ಡ್ ಅಂಶಗಳು, ಈ ಒಂದು ಫಲವತ್ತಾದ ಅಂಶಗಳು. ಇವೆಲ್ಲ ಅಂಶಗಳು ಏನಿದೆಯಲ್ಲ, ಬಿಲ್ ಗೇಟ್ಸ್ ಬುದ್ಧ ಆಗ್ಬೇಕು ಅಂದ್ರೆ ಇವೆಲ್ಲ ಅಂಶಗಳನ್ನ ಏನ್ ಮಾಡ್ಬೇಕು? ಇವೆಲ್ಲವನ್ನು ಎಫೆಕ್ಟಿವ್ ಆಗಿ ಡೂಪ್ಲಿಕೇಶನ್ ಮಾಡಬೇಕು. ಹೇಗೆ ಡೂಪ್ಲಿಕೇಶನ್ ಅಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಇವೆಲ್ಲ ಅಂಶಗಳ ಬಗ್ಗೆ ಕಲಿಬೇಕು. ಸಂಪೂರ್ಣವಾಗಿ ಕಲಿತು ಅರ್ಗಿಸ್ಕೋಬೇಕು. ಎಷ್ಟೊಂದು ಜ್ಞಾನ ಇದೆ, ಅದೆಲ್ಲದನ್ನು ಕಲಿಬೇಕು. ಇಲ್ಲಿ ನೀವು ಈಗ ಕಲಿಯೋದಕ್ಕೆ ಪ್ರಾರಂಭ ಮಾಡಿದ್ದೀರಾ, ಇದು ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಏನು? ಡೂಪ್ಲಿಕೇಶನ್ ಅಲ್ಲಿ ನೆಕ್ಸ್ಟ್ ಸ್ಟೆಪ್ ಏನು? ನಾವು ಸಾಮಾನ್ಯವಾಗಿ ಕಲಿತ ತಕ್ಷಣ ನಾವೇನ್ ಮಾಡ್ತೀವಿ? ಇನ್ನೊಬ್ರಿಗೆ ಕಲಿಸೋದಕ್ಕೆ ಹೋಗ್ಬಿಡ್ತೀವಿ. ಸಾರಿ, ನಾವು ಯಾರಿಗೂ ಕಲಿಸೋ ಆಗಿಲ್ಲ. ನಾವು ಫಸ್ಟ್ ಅಳವಡಿಸ್ಕೋಬೇಕು. ನಾನು ನನ್ನೊಳಗಡೆ ಅಳವಡಿಸ್ಕೋಬೇಕು. ಕಲ್ತಿರ್ತಕ್ಕಂಥ ಜ್ಞಾನನ ನಾನು ಅಳವಡಿಸ್ಕೋಬೇಕು ಫಸ್ಟ್, ನಂತರ ನಾನು ಆಕ್ಷನ್ ಮಾಡಬೇಕು. ಅಳವಡಿಸಿಕೊಳ್ಳೋದು ಮಾನಸಿಕವಾಗಿ, ಮಾಡುವುದು ಆಕ್ಷನ್. ಇದನ್ನ ನಾನು ಎಫೆಕ್ಟಿವ್ ಆಗಿ ಮಾಡಿದ್ರೆ, ನಾನು ಕಲ್ತಿರೋದನ್ನ ನಾನು ಅಳವಡಿಸ್ಕೊಂಡ್ರೆ ಮಾತ್ರ ನೆಕ್ಸ್ಟ್ ಸ್ಟೆಪ್ ಅದೇನ್ ಗೊತ್ತಾ? ನಾನು ಇನ್ನೊಬ್ಬರಿಗೆ ಕಲಿಸೋದಕ್ಕೆ ಸಾಧ್ಯ. ನಾನು ಕಲ್ತಿರೋದನ್ನ, ನಾನು ಅಳವಡಿಸ್ಕೊಂಡಿದ್ದನ್ನ, ನಾನು ಮಾಡಿದ್ದನ್ನ ಕಲಿಸ್ಬೇಕು. ಯಾರಿರ್ತನೋ ಕಲ್ತಿದ್ದನ್ನ ಕಲಿಸೋದಲ್ಲ. ಅಂಡ್ ಇದೊಂದು ಸ್ಲೈಡ್ ನನ್ನ ಲೈಫಲ್ಲಿ ಇಷ್ಟು ವರ್ಷಗಳ ಕಾಲ ಒಂದು ರಿಸರ್ಚ್ನ ಮಾಡೋದಕ್ಕೆ ಸಪೋರ್ಟ್ ಮಾಡಿತ್ತು. ಈ ಸ್ಲೈಡ್ ಡಿಸೈನ್ ಆಗಿ 12 ವರ್ಷ ಆಯ್ತು ಫ್ರೆಂಡ್ಸ್. ಅವತ್ತಿಂದನೂ ಈ ಒಂದು ಸ್ಲೈಡಿಗೋಸ್ಕರ ಜೀವಿಸ್ತಾ ಇದ್ದೀನಿ ಇವತ್ತು. ಇದು ಈ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇಲ್ಲಿ ರೆಡಿ ಆಗಿದೆ. ನಾನು ಕಲ್ತಿದ್ದನ್ನ ಅಳವಡಿಸ್ಕೊಂಡು ನಾನು ಕಲಿಸ್ತೀನಿ. ನೆಕ್ಸ್ಟ್ ನಾನು ಏನ್ ಮಾಡಬೇಕು? ದ ಮೋಸ್ಟ್ ಇಂಪಾರ್ಟೆಂಟ್ ದಟ್ ಈಸ್ ಮಾಡಿಸು. ಯಾರಿಗೆ ನಾನು ಕಲಿಸಿರ್ತೀನಿ, ನನ್ನ ಎಷ್ಟೋ ಜನಗಳಿಗೆ ಕಲಿಸಿರ್ತೀನಿ, ಅವ್ರ ಹತ್ರ ಮಾಡಿಸೋದು. ಕಲಿಸೋದು ಅಂದ್ರೇನು? ಈ ಕಾರ್ಯಕ್ರಮಕ್ಕೆ ನೀವು ಅವ್ರನ್ನ ಕರ್ಕೊಂಡು ಬರೋದು. ಮಾಡಿಸೋದ್ರೇನು? ನೀವು ಅವ್ರಿಗೆ ರೀಕ್ರಿಯೇಷನ್ ಮಾಡೋದು, ಹೋಮ್ವರ್ಕ್ ಮಾಡಿಸೋದು. ನೀವು ಅವ್ರನ್ನ ರೀಕ್ರಿಯೇಷನ್ ಸೆಷನ್ ಅಟೆಂಡ್ ಮಾಡಿಸೋದು, ಅವ್ರು ಏನ್ ಮಾಡ್ತಿದ್ದಾರೆ, ಹೇಗೆ ಅಳವಡಿಸ್ಕೊಳ್ತಿದ್ದಾರೆ ಅಂತ ಚೆಕ್ ಮಾಡೋದು. ದಟ್ ಈಸ್ ಅ ಡೂಪ್ಲಿಕೇಶನ್. ಅಂಡ್ ದ ನೆಕ್ಸ್ಟ್ ಸ್ಟೆಪ್ ಈಸ್ ಮೇಕ್ ದೆಮ್ ಟೀಚ್. ಅವರು ಇನ್ನೊಬ್ರಿಗೆ ಕಲ್ಸಂಗ್ ಮಾಡೋದು. ಇದು ಕಂಪ್ಲೀಟ್ ನಮ್ಮ ಪ್ಯಾಕೇಜ್. ಇದು ಒಂದು ಲೈಫ್ ಟ್ರಾನ್ಸ್ಫಾರ್ಮೇಶನ್ ವರ್ಕ್ಶಾಪ್ ಆಗಿರ್ಬೋದು, ಎಲ್ಲ ಒಂದು ನಮ್ಮ ಮೋದಿ ಕೇರ್ ಅಲ್ಲಿ ಇರ್ತಕ್ಕಂಥ ಜ್ಞಾನ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಏನೆಲ್ಲ ನೀವು ಪಡ್ಕೋಬೇಕು ಅದನ್ನ ನೀವು ಇನ್ನೊಬ್ಬರಿಗೆ ಡೂಪ್ಲಿಕೇಟ್ ಮಾಡಬೇಕು. ಅವಾಗ ಮಾತ್ರ ಇದೆಲ್ಲ ಸಾಧ್ಯ ಆಗುತ್ತೆ. ಇದೇ ತರ ಇವಾಗ ನೋಡೋಣ
ಈಗ ನಿಮ್ಮೆಲ್ಲರಿಗೂ ಸಹ ಒಂದು ಅನಾಲಿಸಿಸ್ ರಿಪೋರ್ಟ್ ಸಿಗುತ್ತೆ. ಈ ತರ ಒಂದು ಅನಾಲಿಸಿಸ್ ರಿಪೋರ್ಟ್ ಸಿಗುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ನೀವು ಈ ಒಂದು ಅನಾಲಿಸಿಸ್ ರಿಪೋರ್ಟ್ ನಿಮಗೆ ವಾಟ್ಸಪ್ ಅಲ್ಲಿ ಬರುತ್ತೆ. ನೀವು ಇದನ್ನ ಪ್ರಿಂಟ್ಔಟ್ ತಗೋಬೇಕು. ಪ್ರಿಂಟ್ಔಟ್ ತಗೊಂಡು ನಿಮ್ಮ ಹೆಸರು, ನಿಮ್ಮ ಸಂಗಾತಿ ಹೆಸರು, ನಿಮ್ಮ ID ನಂಬರ್, ನಿಮ್ಮ ಗ್ರಾಜುಯೇಟ್ ಹೆಸರು, ನಿಮ್ಮ ಡೇಟ್ ಅನ್ನು ಬರೀಬೇಕು ಇವತ್ತದ್ದು. ಇಲ್ಲಿ ಈ ಅಂಶಗಳನ್ನ ನೀವು ಸ್ಕೋರ್ ಕೊಟ್ಕೋಬೇಕು. ಮೊದಲು ಈ ಅಂಶಕ್ಕೆ ಎಷ್ಟು ಪರ್ಸೆಂಟೇಜ್ ಫೋಕಸ್ ಮಾಡ್ತಿದ್ರಿ, ಇವಾಗ ಎಷ್ಟು ಪರ್ಸೆಂಟೇಜ್ ಫೋಕಸ್ ಮಾಡ್ತಿದ್ದೀರಾ? ಈ ಎಲ್ಲ ಅಂಶಗಳು ಒಂದೊಂದು ಅಂಶಕ್ಕೂ ಸಹಿತ ನೀವು ಪರ್ಸೆಂಟೇಜ್ ಹಾಕ್ಬೇಕು. ನಿಮ್ಮ ಪ್ರಕಾರ ಎಷ್ಟು ಪರ್ಸೆಂಟೇಜ್ ಇತ್ತು ಮೊದಲು, ಈಗ ಎಷ್ಟು ಪರ್ಸೆಂಟ್ ಫೋಕಸ್ ಮಾಡ್ತಿದ್ದೀರಾ, ಇದು ಒಂದು. ನೆಕ್ಸ್ಟ್, ಈ ಮರದ ಅಂಶದಲ್ಲಿ ಮೊದಲು ಎಷ್ಟು ಪರ್ಸೆಂಟೇಜ್ ಇತ್ತು, ಇವಾಗ ಎಷ್ಟು ಪರ್ಸೆಂಟೇಜ್ ಇದೆ? ಈ ಜ್ಞಾನ ಪಡ್ಕೊಳ್ಳೋಕ್ಕಿಂತ ಮೊದಲು ನಿಮ್ಮ ಫೋಕಸ್ ಎಷ್ಟು ಪರ್ಸೆಂಟೇಜ್ ಇತ್ತು, ಈಗ ಎಷ್ಟು ಪರ್ಸೆಂಟೇಜ್ ಇದೆ, ಇದನ್ನು ನೀವು ಮಾರ್ಕ್ ಮಾಡ್ತೀರಾ. ಇದನ್ನ ಕ್ಲೀನಾಗಿ ಪ್ರಿಂಟ್ಔಟ್ ತಗೊಂಡು ಪೆನ್ನಲ್ಲಿ ಬರೀತೀರಾ. ಇದೇ ತರ ಮುಂದಿನ ಒಂದು ಅಂಶ, ನಿಮ್ಮ ಬರ್ಡ್ ಅಂಶಗಳು. ಬರ್ಡ್ ಅಂಶಗಳು ಏನಿದೆ ಇದರಲ್ಲಿ ಬರಿತಾ ಹೋಗ್ಬೇಕು. ನಿಮ್ಮ ಪ್ರಕಾರ ಮೊದಲನೇದು. ಎರಡನೇದು ನಿಮ್ಮ ಸಂಗಾತಿಯ ಪ್ರಕಾರ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಾನೇನು ಬರಿತೀನಿ ಅದಲ್ಲ, ನನ್ನ ಬಗ್ಗೆ ನನ್ನ ಸಂಗಾತಿ. ಮದುವೆ ಆಗಿದ್ರೆ ಗಂಡ ಹೆಂಡತಿಗೆ, ಹೆಂಡತಿ ಗಂಡ. ಮದುವೆ ಆಗಿಲ್ಲ ಅಂದ್ರೆ ಪೇರೆಂಟ್ಸ್, ಮಕ್ಕಳು ಪೇರೆಂಟ್ಸ್ ಹತ್ರ ಬರ್ಸ್ಬೇಕು. ಇದನ್ನ ನಾನು ಫಸ್ಟ್ ನಂದು ಸ್ಕೋರ್ ಹಾಕ್ಬೇಕು. ನನಗೆ ಮೊದಲು ಎಷ್ಟು ಕೋಪ ಇತ್ತು, ಎಷ್ಟು ಪರ್ಸೆಂಟೇಜ್, ಈಗ ಎಷ್ಟಿದೆ, ಇದು ನಾನು ಬರೆಯೋದು. ನೆಕ್ಸ್ಟ್ ನಮ್ಮ ಸಂಗಾತಿ ಬರಿಬೇಕು. ಅವ್ರ ಪ್ರಕಾರ ಮೊದಲು ಎಷ್ಟಿತ್ತು ನಂದು, ಈಗ ನಂದು ಕಡಿಮೆ ಆಗಿದೆಯಾ ಇಲ್ವಾ, ಅವರು ನನ್ನನ್ನ ಸ್ಕೋರ್ ಮಾಡ್ತಾರೆ. ಅಂಡ್ ಇದರಲ್ಲಿ ಪರ್ಸೆಂಟೇಜ್ ಆಗೋಕ್ಕೆ ನನ್ನ ಹತ್ರ ಏನೂ ಇಲ್ಲ ಅಂದ್ರೆ 0. ಯಾವಾಗಲೂ ಒಮ್ಮೆ ಬರುತ್ತೆ ಅಂದ್ರೆ 1 ರಿಂದ 10 ಎಷ್ಟಾದ್ರೂ ಹಾಕಿ. ಆಗಾಗ್ಗೆ ಬರುತ್ತೆ ಅಂದ್ರೆ 11 ರಿಂದ 60 ಎಷ್ಟು ಅನ್ಸುತ್ತೋ ಅಷ್ಟು ಹಾಕಿ. ಯಾವಾಗಲೂ ಬರುತ್ತೆ ಅಂದ್ರೆ 61 ರಿಂದ 100, ಅದನ್ನ ನೀವು ಬರಿತಾ ಹೋಗಿ. ಇದು ಈ ತರ ಕೋಪಗಳು 26 ಕೋಪ ಅಂಶನೂ ಸಹಿತ ನೀವು ಬರಿತಾ ಹೋಗಿ, ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಈ ಅಂಶಗಳು ಅಂತ. ಇದೇ ತರ ಫಲವತ್ತಾದ ಅಂಶಗಳು. ಫಲವತ್ತಾದ ಅಂಶನೂ ನನ್ನ ಹತ್ರ ಮೊದಲು ಎಷ್ಟಿತ್ತು ನನ್ನ ಪ್ರಕಾರ, ಈಗ ಎಷ್ಟಾಗಿದೆ ಅಂತ ಅನಿಸ್ತಿದೆ, ಇದು ನನ್ನ ಪ್ರಕಾರ. ನೆಕ್ಸ್ಟ್ ನನ್ನ ಸಂಗಾತಿ ಪ್ರಕಾರ, ಅವ್ರ ಪ್ರಕಾರ ಮೊದಲು ಎಷ್ಟಿತ್ತು, ಈಗ ಎಷ್ಟಿದೆ ನಂದು. ನನ್ನ ಶೀಟಲ್ಲಿ ಫಸ್ಟ್ ನಂದು, ನೆಕ್ಸ್ಟ್ ಅವ್ರು ಬರಿಬೇಕು, ಅವರ ಶೀಟಲ್ಲಿ ನಾನು ಬರಿಬೇಕು. ಇಲ್ಲಿ ಯಾರೇ ಈ ಒಂದು ವರ್ಕ್ಶಾಪ್ ಬಂದಿದ್ದಾರೆ, ಅವ್ರು ಬಂದಿರಲಿ ಸಂಗಾತಿ, ಅವ್ರ ಹತ್ರ ಇದನ್ನ ಬರ್ಸ್ಬೇಕು ಫ್ರೆಂಡ್ಸ್. ಇದೇ ತರ ಎಲ್ಲ ಅಂಶನ ಬರ್ಸ್ಬೇಕು. ಅದೇ ತರ ಇನ್ನೊಂದು ಡೂಪ್ಲಿಕೇಶನ್. ಈ ಒಂದು ಅಂಶದಲ್ಲಿ ಎಷ್ಟು ಪರ್ಸೆಂಟೇಜ್ ನೀವು ಕಲ್ತಿದ್ದೀರಾ, ಮೊದಲು ಎಷ್ಟು ಪರ್ಸೆಂಟ್ ಕಲ್ತಿದ್ದೆ ಅನ್ಸುತ್ತೆ, ಈಗ ಎಷ್ಟು ಪರ್ಸೆಂಟ್ ಕಲ್ತಿದ್ದೀನಿ ಅನ್ಸುತ್ತೆ. ನೆಕ್ಸ್ಟ್, ಎಷ್ಟು ಅಳವಡಿಸ್ಕೊಂಡಿದ್ದೀನಿ, ಎಷ್ಟು ನಾನು ಬೇರೆಯವ್ರಿಗೆ ಟೀಚ್ ಮಾಡಿದ್ದೀನಿ, ಮೊದಲು ಎಷ್ಟು, ಈಗ ಎಷ್ಟು ಫೋಕಸ್ ಮಾಡೋಕ್ಕಾಗ್ತಿದೆ, ನಾನು ಬೇರೆಯವ್ರಿಗೆ ಎಷ್ಟು ಕಲಿಸ್ತಾ ಇದ್ದೀನಿ, ಇನ್ನೊಬ್ರಿಗೆ ಎಷ್ಟು ಕಲ್ಸಂಗ್ ಮಾಡ್ತಾ ಇದ್ದೀನಿ, ಎಲ್ಲ ಅಂಶನ ನೀವು ಪರ್ಸೆಂಟೇಜ್ ಹಾಕ್ಬೇಕಾಗುತ್ತೆ. ಹೀಗಾಗಿ ಈ ಒಂದು ಪರ್ಸೆಂಟೇಜ್ನ ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಅಂಶ ಎಷ್ಟಿದೆ ಅಂತ. ಈಗ ಫ್ರೆಂಡ್ಸ್, ನಿಮ್ಮ ಒಂದು ಇದೆಲ್ಲದೂ ಮಾಡಿದ್ರೆ ನಿಮ್ಮ ಒಂದು ಲೈಫ್ ಸ್ವರ್ಗ ಸೃಷ್ಟಿ ಆಗುತ್ತೆ. ನಿಮಗೆ ನೀವೇ ಸ್ಕ್ಯಾನ್ ಮಾಡ್ಕೊಳ್ತೀರಾ, ನಿಮಗೆ ನಿಮ್ಮ ಫ್ಯಾಮಿಲಿ ಸ್ಕ್ಯಾನ್ ಮಾಡುತ್ತೆ. ಈ ಒಂದು ಸ್ವರ್ಗನ ನೀವೇ ಸೃಷ್ಟಿ ಮಾಡ್ಕೊಳ್ಳಿ, ನಿಮ್ಮ ಒಂದು ಅನಾಲಿಸಿಸ್ನ ನೀವೇ ಮಾಡ್ಕೊಳ್ಳಿ. ಅಂಡ್ ಇದಾದ ನಂತರ ಮುಂದಿನ ಒಂದು ಸ್ವರ್ಗ ಸೃಷ್ಟಿ ಪ್ರೋಗ್ರಾಮ್ ನೆಕ್ಸ್ಟ್ ಯಾವಾಗ ಸಿಗುತ್ತೆ ನನಗೆ ಗೊತ್ತಿಲ್ಲ, ಆದರೆ ನಾಳೆ ನಿಮಗೆ ಇದನ್ನ ಒಂದು ಶಾಂಪಲ್ ಸ್ವರ್ಗ ಸೃಷ್ಟಿ ಇಲ್ಲಿ ತನಕ ಏನು ನೋಡಿದ್ರೆ ಲೈಫ್ ಟ್ರಾನ್ಸ್ಫಾರ್ಮೇಶನ್ ವರ್ಕ್ಶಾಪ್ ಇದೇ ಅದ್ಭುತ ಅಂತಿದ್ದೀರಾ, ಇದು ನಾಟ್ ಇವನ್ 2-3% ಫ್ರೆಂಡ್ಸ್. ಈ ಒಂದು ನೆಕ್ಸ್ಟ್ ಒಂದು ಸ್ವರ್ಗ ಸೃಷ್ಟಿಯ ಪ್ರೋಗ್ರಾಮ್ ಅತ್ಯದ್ಭುತವಾಗಿರುತ್ತೆ. ಈ ಎಲ್ಲ ಅಂಶಗಳು ಎಷ್ಟೋ ಜನಕ್ಕೆ ಅಳವಡಿಸ್ಕೊಳ್ಳೋದು ಕಷ್ಟ ಆಗ್ತಿದೆಯಲ್ವಾ, ಅದೆಲ್ಲದನ್ನು ಅಳವಡಿಸ್ಕೊಳ್ಳೋದು ಹೇಗೆ, ಇನ್ನೂ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಅಲ್ಲಿ ನಿಮಗೆ ಸಿಗುತ್ತೆ. ಅಂಡ್ ಈಗ ನಾಳೆ ಒಂದು ಶಾಂಪಲ್ ನಿಮಗೆ ಸಿಗುತ್ತೆ ಅದಕ್ಕೆ, ಅದೇನೆ ಪಾರ್ಟ್ 1.1 ಅಂತ ಒಂದು ಶಾರ್ಟ್ ಆಗಿ ಒಂದು ಸಿಗುತ್ತೆ. ಒಂದು ಪಾರ್ಟ್ನಲ್ಲಿ ಒಂದು ಪಾರ್ಟ್ ಸಿಗುತ್ತೆ. ನಮ್ಮ ಯಶಸ್ಸಿಗೆ ಬೇಕಾಗಿರ್ತಕ್ಕಂಥ ಒಂದು ಅಂಶ, ನಮ್ಮ ಸ್ವರ್ಗ ಸೃಷ್ಟಿ ಪ್ರಕಾರ ಹೇಗೆ ಯಶಸ್ವಿ ಆಗಬೇಕು ಅನ್ನೋದಕ್ಕೆ ಒಂದು ಅಂಶ ಸಿಗುತ್ತೆ. ಅದನ್ನ ನಾಳೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಪಾರ್ಟಿಸಿಪೇಷನ್ಗೆ. ಈ ಒಂದು ರಿಪೋರ್ಟ್ನ ಫಿಲಪ್ ಮಾಡಿ, ಪ್ರಿಂಟ್ಔಟ್ ತಗೊಂಡು ಫಿಲಪ್ ಮಾಡಿ, ಅದನ್ನ ಫೋಟೋ ತೆಗೆದುಬಿಟ್ಟು ನಿಮ್ಮ ಗ್ರಾಜುಯೇಟ್ಗೆ ಕಳಿಸಿ.